ಅದು ಅದು ಪ್ರಧಾನವಾಗಿ ಆಗ್ಬೇಕು, ಸ್ಟ್ರಾಂಗ್ ಆಗಿ ಆಗ್ಬೇಕು ಅಂದ್ರೆ ಉಪವಾಸ ಹೆಲ್ಪ್ ಮಾಡುತ್ತೆ. ಉಪವಾಸದಿಂದ ಬುದ್ಧಿ ವಿವೇಕ ಅದು ಜಾಗೃತವಾಗಿ ಮನಸ್ಸನ್ನ ನಿಗ್ರಹಿಸೋದಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ಯಾವ ವ್ರತಗಳನ್ನ ನಮಗೆ ಹೇಳದೇ ಇದ್ದು ಕೂಡ ಏಕಾದಶಿ ವ್ರತ ಒಂದು ಮಾತ್ರ ಹೇಳಿದೆ. ಪ್ರತಿ 15 ದಿವಸಕ್ಕೆ ಒಂದು, ತಿಂಗಳಲ್ಲಿ 2 ಏಕಾದಶಿ, ಒಂದು ಶುಕ್ಲ ಪಕ್ಷದ್ದು ಇನ್ನೊಂದು ಕೃಷ್ಣ ಪಕ್ಷ, ಎವ್ರಿ 15th ಡೇ, 15 ದಿವಸಕ್ಕೆ ಒಂದು ಸಾಕು. ಇನ್ನು ಅದು ಬಿಟ್ಟು ವಾರಕ್ಕೊಂದ್ಸಲಿ ಉಪವಾಸ ಇವುಗಳೆಲ್ಲ ಬೇಕಿಲ್ಲ. ತುಂಬಾ ಕೃಷ್ಣನಾಗಬೇಕು, ಏನನ್ನು ತಿದ್ದೇ ಇರಬೇಕು, ಇವೆಲ್ಲ ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಇದೇ ನಿನ್ನೆ ಮೊನ್ನೆ ಇದರಲ್ಲಿ ಮಾಡಿದ್ದು ಆ ಭಾಷ್ಯದಲ್ಲಿ, ಗೀತಾ ಭಾಷ್ಯದಲ್ಲಿ ಹೇಳಿದ್ದು, ಲಘುವಾಗಿ ಉಪಹಾರ ಸ್ವೀಕಾರ ಮಾಡೋಣ, ಮನಸ್ಸು ಚೆನ್ನಾಗಿರ್ಲಿ, ಪ್ರಸನ್ನವಾಗಿರ್ಲಿ, ಭಗವಂತನ ಬಗ್ಗೆ ಚಿಂತನೆಯನ್ನು ಹೆಚ್ಚಿಗೆ ಮಾಡೋಣ. ಅತಿಯಾದ ಆಹಾರ ಬೇಡ. ನಾರ್ಮಲ್ ಫುಡ್ ನೀವೇನ್ ದಿವಸಾಲು ತಿಂತೀರೋ, ಇದೇನು ಮೃಷ್ಟಾನ್ನ ಭೋಜನ ಅಲ್ಲ. ಯಾವ್ದೋ ಫಂಕ್ಷನ್ ಹೋಗಿದ್ರಿ ಅವಾಗ ಹೆಚ್ಚಿಗೆ ತಿಂದಿದ್ದು ಅದು ಬೇರೆ. ನಾರ್ಮಲ್ ಊಟ ಏನ್ ಮಾಡ್ತೀರಿ, ಅದಕ್ಕೆ 50% ಕಡಿಮೆ ಆಗ್ಬೇಕು. ಏಕಾದಶಿ ದಿವಸ ನೀವು ಉಪ್ಪಿಟ್ಟು ತಿಂತೀರೋ, ಇಡ್ಲಿನೋ, ದೋಸೆನೋ, ಏನ್ ಮಾಡ್ತಿರೋ, ಚಪಾತಿ, ಯಾವುದೇ ತಿನ್ನಿ, ನಿಮ್ ಕನ್ಸಂಪ್ಷನ್ನು ಹಿಂದಿನ ದಿವಸ ಏನಿದೆಯೋ ಅದಕ್ಕೆ 50% ಇರ್ಬೇಕು. ಪೂರ ಕಡಿಮೆನೂ ಬೇಡ, ನಿಮ್ಗೆ ಹೇಳೋಕೆ ಆಗೋಲ್ಲ, ಸುಸ್ತು, ಯಾವ್ದಕ್ಕೂ ಇದೇ ಇಲ್ಲ ಮನಸ್ಸು, ಬರೀ ಅದಾಗ್ಬಾರ್ದು. ಸೊ ಅದಕ್ಕಾಗಿ ಮಿತವಾಗಿರ್ಬೇಕು. ಸ್ಥೈರ್ಯ, ಮನಸ್ಸಿನ ಸ್ಥೈರ್ಯ, ಇದಕ್ಕೆ ಇವನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸ್ವಾಮಿ ದತ್ತ ವಿವೇಕ ಜ್ಞಾನ ಅವಶ್ಯಕ ಎನ್ನುವುದನ್ನ ಬುದ್ಧಿಯ ಉಪರಮೇತೆ ಅಂತ ಸೂಚಿಸಿದ್ರು. ಇಲ್ಲಿನ ಉಪರಮೇತೆ ಎಂಬ ಶಬ್ದ 20ನೇ ಶ್ಲೋಕದಲ್ಲಿ ಉಪರಮತೆ ಎಂಬ ಶಬ್ದಕ್ಕಿಂತ ಭಿನ್ನಾರ್ಥವುಳ್ಳದ್ದು. ವಿಷಯಗಳ ವ್ಯಾಪ್ತಿಯಿಂದ ವಿರಾಮವನ್ನು ಹೊಂದತಕ್ಕದ್ದು ಅನ್ನೋದು ಭಾವ. ಇದು ಏಕಾಏಕಿ ಸಿದ್ಧಿಸೋದಿಲ್ಲ. ವಿಷಯಗಳ ಬಗ್ಗೆ ಉಪರಮ ಅಂತಂದ್ರೆ ಅದರಲ್ಲಿ ಅನಾಸಕ್ತಿ, ಅದರಿಂದ ಬಿಡುಗಡೆ ಮನಸ್ಸಿಗೆ, ಅದ್ರ ಬಗ್ಗೆ ಚಿಂತನೆ ಮಾನಸಿಕವಾಗೂ ಇಲ್ಲ, ಬಿಟ್ಬಿಡೋದು. ಅದು ಒಂದೇ ಸಲ ಇದಾಗೋದಿಲ್ಲ, ಅಭ್ಯಾಸದಿಂದ ಕಷ್ಟದಿಂದಲೂ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಶನೈಹಿ ಎಂಬುದರಿಂದ ವ್ಯಕ್ತಪಡಿಸಿದೆ. ಆದ್ದರಿಂದ ಮನಸ್ಸಿಗೆ ಬಹಿರ್ವಿಷಯ ವ್ಯಾಪ್ತಿಯನ್ನ ತಪ್ಪಿಸಿ ಅಂತಹ ಆತ್ಮವ್ಯಾಪ್ತಿಗೆ, ಅಂತಹ ಒಳಗೆ ಅಂತಃಕರಣ, ಇದು ಬಹಿರ್ವ್ಯಾಪ್ತಿ ಇರೋದು ಇದಕ್ಕೆ ಬಹಿರ್ಮುಖವಾಗಿರೋದನ್ನ ವಿಷಯದಲ್ಲಿ ಅಂತರ್ಮುಖಿ ಆಗಬೇಕು ಅನ್ನೋದನ್ನ ಆತ್ಮವ್ಯಾಪ್ತಿ ಉಂಟಾಗುವಾಗೆ ಮಾಡತಕ್ಕದ್ದು ಅಂತ ಹೇಳಿ ಆತ್ಮ ಸಂಸ್ಥಂ ಎಂಬ ಪ್ರಯೋಗ ಅದರಿಂದ ಉಪದೇಶಿಸಿದ್ದಾರೆ. ಅಂತಹ ಬಹಿರ್ವ್ಯಾಪ್ತಿಯು ಮನಸ್ಸಿಗೆ ಸುತರಾಂ ಉಂಟಾಗಕೂಡದು ಎಂದು ಆತ್ಮವನ್ನು ಬಿಟ್ಟು ಇನ್ಯಾವುದನ್ನು ಚಿಂತಿಸಬೇಡ ಎಂದು ನಕಿಂಚಿದಪಿ ಚಿಂತೆಯೇತೆ ಅಂತ ಹೇಳಿದ್ರು. ಈಗ ನಾನು ನಿದ್ದೆ ಮಾಡ್ಬೇಕಾದ್ರೆ ಅದಕ್ಕೆ ಹೇಳಿದ್ ನಕಿಂಚಿದಪಿ ಚಿಂತೆಯೇತೆ, ಏನನ್ನು ಚಿಂತನೆ ಮಾಡಬಾರ್ದು. ಮನಸ್ಸು ಅದಕ್ಕೆ ಹೋದ್ರೆ ತಡಿಬೇಕು, ಇಲ್ಲ ಬೇಡ ಇವಾಗ ಯಾವ ಮಾತು ಬೇಡ, ನಾಳೆ ನೋಡೋಣ, ಏನಿದ್ರು ಲೆಟಸ್ ಮನಸ್ಸಿಗೆ ಹೇಳ್ಬೇಕು, ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ನಾಳೆ ದಿವಸಗಳು ಪೋಸ್ಟ್ಪೋನಿಂಗ್, ಈಗ ಮಲಗಬೇಕು ಅಷ್ಟೇ. ಬಾಹ್ಯ ಇಂದ್ರಿಯಗಳು, ಹೊರಗಿನ ಇಂದ್ರಿಯಗಳು, ಕೈ ಕಾಲ ಎಲ್ಲದನ್ನು ಹಾಸಿಗೆ ಮೇಲೆ ವಿಶ್ರಾಂತಿನಲ್ಲಿ ಇದರಲ್ಲಿ ಎಲ್ಲೂ ಟೆನ್ಷನ್ ಬೇಡ. ಕೈ ಭದ್ರವಾಗಿ ನರಗಳನ್ನ ಹಿಡಿದು ಮಾಡಿಯೋ ಅದು ಯಾವುದು, ಎಲ್ಲ ಬಾಡಿಯ ಎಲ್ಲ ಸ್ನಾಯುಗಳು ಫ್ರೀ ಆಗಿರ್ಬೇಕು, ಡೀಪ್ ಬ್ರೆತ್ಸ್ ತಗೋಬೇಕು, ಭಗವಂತನ ಚಿಂತನೆ ಮಾಡ್ಬೇಕು, ಎಲ್ಲ ನಿನಗೆ ಒಪ್ಸಿದ್ದೀನಿ ಅಂತ ಹೇಳ್ಬೇಕು. ಮನಸ್ಸು ಇನ್ನೊಂದು ವಿಷಯದ ಬಗ್ಗೆ ಚಿಂತೆ ಮಾಡಕ್ ಬಿಡಬಾರ್ದು. ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ಯಾವ್ದು ಬೇಡ. ಅವಾಗ ನೋಡಿ ನಿದ್ದೆ ಸಹಜವಾಗಿ ಬರುತ್ತೆ. ಆತ್ಮ ಭಗವಂತನ ಜೊತೆಗೆ ಹೊರಟೋಗ್ಬೇಕು, ಮನಸ್ಸು ತಟಸ್ಥ, ಎಲ್ಲ ನಿಶ್ಚಲ. ಅದೊಂದು ಅರ್ಧ ಸಾವು ಅಂತ ಇದು, ಮೂರ್ಛಾವಸ್ಥೆ ಇದೆಯಲ್ಲ ಆ ರೀತಿನಲ್ಲಿ ನಿದ್ದೆ, ಆಮೇಲೆ ಎಚ್ಚರಿಕೆ, ಮತ್ತೆ ಮೇಲೆ ಇದು ಬರುವಂತಹದ್ದು, ಈ ರೀತಿ. ಇಲ್ಲಿಗೆ ಈ 24, 25ನೇ ಅಧ್ಯಾಯ ಶ್ಲೋಕಗಳಿಗೆ ಅರ್ಥ, ಇದು ಬರೀ ಮೂಲ, ಅದು ಮಾತ್ರ ಆಯ್ತು. ಈಗ ರಾಮಾನುಜರ ಮಾತನ್ನ ನೋಡೋಣ. ಇದಕ್ಕೆ ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಃ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮ ಸಂಸ್ಥಂ ಮನಃ ಕೃತ್ವಾ
ನ ಕಿಂಚಿದಪಿ ಚಿಂತೆಯೇತ್. ಇದಕ್ಕೆ ರಾಮಾನುಜರ ಮಾತು ಸ್ಪರ್ಶಜ ಸಂಕಲ್ಪಜಾಶ್ಚೇತಿ. ಸ್ಪರ್ಶಜ ಸಂಕಲ್ಪಜ ಅಂದ್ರೆ ಸ್ಪರ್ಶದಿಂದ ಉಂಟಾಗುವಂತಹದ್ದು ಬಯಕೆಗಳು, ಕಾಮನೆಗಳು ಸಂಕಲ್ಪದಿಂದ ಉಂಟಾಗುವಂತಹದ್ದು. ಸ್ಪರ್ಶಜ ಸಂಕಲ್ಪಜಾಶ್ಚೇತಿ ದ್ವಿವಿಧ ಕಾಮಾಹ. ಸ್ಪರ್ಶಜ ಶೀತೋಷ್ಣಾದಯ, ಶೀತ ಆಗ್ಬಿಟ್ಟಿದೆ ಅದು ಶಕಾರ, ತಕಾರ ಅಲ್ಲ, ಶೀತ ಉಷ್ಣ ಆದಯ. ಶೀತ ಉಷ್ಣ ಇವೆಲ್ಲ ಯಾವ್ದ್ರಿಂದ ಗೊತ್ತಾಗ್ಬೇಕು? ಸ್ಪರ್ಶದಿಂದ. ಅದರಿಂದ ಹೇಳಿದ್ದು ಶೀತೋಷ್ಣಾದಯ ಸಂಕಲ್ಪಜಾಹ ಪುತ್ರ ಕ್ಷೇತ್ರಾದಯ. ಪುತ್ರ ಕ್ಷೇತ್ರ ಇವುಗಳು ಅವೆಲ್ಲ ಸಂಕಲ್ಪದಿಂದ. ತತ್ರ ಸಂಕಲ್ಪ ಪ್ರಭವಾಹ ಸ್ವರೂಪೇಣೈವತ್ಯುಕ್ತಂ ಶಕ್ಯಾಹ ತಾನ್ ಸರ್ವಾನ್ ಮನಸೈವ ತದನ್ಮಯಾನುಸಂಧಾನೇನ ತ್ಯಕ್ತ್ವಾ ಅನನ್ಮಯಾನುಸಂಧಾನೇನ ತ್ಯಕ್ತ್ವಾ. ಸ್ಪರ್ಶ ಚೇಷ್ಟ ಸ್ಪರ್ಶ ಚೇಷ್ಟ ವರ್ಜನೀಯೇಷು ತನ್ನಿಮಿತ್ತ ಹರ್ಷೋದ್ವೇಗೌ ತ್ಯಕ್ತ್ವಾ ಸಮಂತತಃ ಸರ್ವಸ್ಮಾದ್ ವಿಷಯಾತ್. ಎಲ್ಲ ವಿಷಯಗಳಿಂದ, ಅದು ಸುಖದ್ದೋ ದುಃಖದ್ದೋ, ಎಲ್ಲ ವಿಷಯಗಳಿಂದ ಮನಸ್ಸನ್ನ ಉಪರಮೇತ್. ಸರ್ವಂ ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಎಲ್ಲ ಇಂದ್ರಿಯಗಳು 11 ಸೇರಿ ಒಟ್ಟು ಮನಸ್ಸಿಂದು ಸೇರಿದ್ದು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು. ಸರ್ವಂ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಶನೈ ಧೃತಿಗೃಹೀತಯ ವಿವೇಕ ವಿಷಯ ಬುದ್ಧ್ಯ ಸರ್ವಸ್ಮಾದ್ ಆತ್ಮಂ ವ್ಯತಿರಿಕ್ತಾತ್ ಉಪರಮ್ಯ. ಆತ್ಮನದ ಬಗ್ಗೆ ಬಿಟ್ಟು ಅದಕ್ಕೆ ವ್ಯತಿರಿಕ್ತವಾದದ್ದು ಎಲ್ಲದರಿಂದ ಉಪರಮೆ ಅಂದ್ರೆ ಬಿಡುಗಡೆ. ಎಲ್ಲದರಿಂದ ಬಿಟ್ಟು ಉಪರಮ್ಯ ಆತ್ಮ ಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತೆ. ಇದು ರಾಮಾನುಜರ ಭಾಷ್ಯ. ಈಗ ಈ ಭಾಷ್ಯಕ್ಕೆ ಅರ್ಥ, ಈ ಅತಿಶಯವಾದ ಸುಖಾನುಭವ ರೂಪವಾದ ಯೋಗ ಸಿದ್ಧಿಗೆ ಮನಸ್ಸು ಚಂಚಲವಾಗಿ ಬಾಹ್ಯ ವಿಷಯಗಳಲ್ಲಿ ಪ್ರವರ್ತಿಸದೇ ಇರುವುದು ಅತ್ಯಂತ ಅವಶ್ಯಕ. ಮನಸ್ಸು ಬಾಹ್ಯವಾದ ವಿಷಯಗಳಲ್ಲಿ ಪ್ರವರ್ತಿಸಬಾರದು. ಯಾವುದೋ ನಿಮ್ ಮನಸ್ಸಿಗೆ ಒಂದು ಬಂದಿದೆ, ಅದು ಬಂದಾಗ ನೀವ್ ಏನೇ ಕೆಲಸ ಮಾಡ್ತೀರಿ, ಸಂಧ್ಯಾವನೆ ಮಾಡ್ತಿದ್ದೆ ಸಾಮಾನ್ಯವಾಗಿ ಜಪ ಮಾಡೋಕೆ ಇದಕ್ಕೆ ಕೂತ್ಕೊಂಡಾಗ ಅದು ಹೊರಟೆ ಹೋಯ್ತು. ಆಮೇಲೆ ನೋಡಿದ್ರೆ ಅಯ್ಯೋ ಸಂಧ್ಯಾವನ್ನೇ ಉಟ್ಕೊಂಡಿದ್ದೆ 7 ಮಣಿ, 7:30 ಆಚೆ, 7:30 ಎನ್ನ ಪಣ್ಣ. ದಿಸ್ ಥಾಟ್ ಹ್ಯಾಸ್ ಟೇಕನ್ ಯು 30 ಮಿನಿಟ್ಸ್ ಹೋಯ್ತದು. ಆಮೇಲೆ ಏನ್ ಮಾಡ್ತಿದ್ದೆ ನಾನು, ಏನ್ ಜ್ಞಾಪಕ? ಆಸನ ಮಂತ್ರಸ್ಯ ಅಂತ ಹೇಳಿದ್ದು ಜ್ಞಾಪಕ. ಅದಾದ್ಮೇಲೆ ಈ ಮನಸ್ಸು ಅದ್ರಲ್ಲಿ ಹೊರಟೋಯ್ತು. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆಸನ ಮಂತ್ರಸ್ಯ ಅಲ್ಲಿಂದ ಶುರು ಮಾಡಿ ಮತ್ತೆ ಪುನಃ ಹಿಂದೆ ಆಪಸ್ತಂಭ ಸೂತ್ರದಿಂದ ಅಂಗಂ ವಿಸ್ಮರೇತ ಅಂಗಮೇವ ಕುರ್ಯಾತೆ, ಪ್ರಧಾನಂ ವಿಸ್ಮರೇತ ಪುನರೇವ ಕುರ್ಯಾತ್ ಅಂತ ಬಂತಲ್ಲ. ಯಾವ ಜಾಗದಲ್ಲಿ ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡಿ. ಸೊ ಬೆನಿಫಿಟ್ ಆಫ್ ಇದು ಅದು ಕೊಡ್ಬೇಕು. ಮತ್ತೆ ಅಲ್ಲಿಂದ ಮೊದಲಿಂದಾನೇ ಶುರು ಮಾಡ್ಕೊಂಡು ಈ ಸಂದೇಹಗಳು ಬಂದಾಗ ಪುನಃನೇ ಮಾಡ್ಬೇಕು, ಬಿಟ್ಬಿಡ್ಬಾರ್ದಲ್ಲಿ. ಅಯ್ಯೋ ಆಚೆ ಒಂದು ಟಿಗ್ರೆ ಕನೆಗೆ ಜಪ್ಮಾಲೆ ಕಡ್ಸಿ ಮುಂದೆ ಪುಡ್ಸ್ಕೊಂಡಿಟ್ಟಿರ್ಗೆ. ಬಟ್ ಹೇಳಿದ್ ಒಂದು ಸಲಿನಾದ್ರೂ ನನ್ನ ಮನಸ್ಸು ಆ ಅಷ್ಟಾಕ್ಷರಿನಲ್ಲೋ ಅದರಲ್ಲಿ ಪ್ರವರ್ತಿಸ್ಲಿಲ್ಲ ಅಂದ್ರೆ ಇಟ್ ಈಸ್ ಬೆಟರ್ ಟು ರಿಪೀಟ್ ಕಂಪ್ಲೀಟ್. ಅಂಗನ್ಯಾಸ ಕರನ್ಯಾಸಗಳು ಅಲ್ಲಿಂದ ಶುರು ಮಾಡಿಕೊಂಡು ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸಿ ಆಮೇಲೆ ಇದು ಜಪ ಹಾಗೆ ಬರಬೇಕಾದ. ಅದರಿಂದ ಬಾಹ್ಯ ವಿಷಯಗಳಲ್ಲಿ ಚಂಚಲವಾಗಿ ಮನಸ್ಸು ಪ್ರವರ್ತಿಸದೆ ಇರೋದು ಅತ್ಯಂತ ಅವಶ್ಯಕ. ತುಂಬಾ ಇದು ಬಹಳ ಮುಖ್ಯವಾದದ್ದು. ಆದರೆ ಅದನ್ನು ಪ್ರವರ್ತಿಸದೆ ಮಾಡಿಕೊಳ್ಳುವುದು ಸುಲಭ ಅಲ್ಲ ಎಂದು, ಅದಕ್ಕಾಗಿ ಸ್ವಲ್ಪವಾಗಿ ಅಭ್ಯಾಸೇನ ಕೌಂತೆಯ, ಅದನ್ನೆಲ್ಲದಕ್ಕೂ ಅನ್ವಯ ಅಭ್ಯಾಸದ ಮೂಲಕವಾಗಿ ವಶ ಮಾಡಿಕೊಂಡು ಆತ್ಮ ಯೋಗದಲ್ಲಿ ನಿಲ್ಲುವ ಹಾಗೆ ಮಾಡಿಕೊಳ್ಳಬೇಕು ಎಂದ ಉಪದೇಶಿಸ್ತಾರೆ. ಕಾಮಾಹ ಅಭಿಲಾಷೆಗಳು, ಸ್ಪರ್ಶಜಾಹ ಸ್ಪರ್ಶದಿಂದ ಹುಟ್ಟತಕ್ಕದ್ದು ಎಂದು, ಸಂಕಲ್ಪಜಾಶ್ಚೇತಿ ಮತ್ತು ಸಂಕಲ್ಪದಿಂದಲೂ ಹುಟ್ಟತಕ್ಕದ್ದು ಎಂದು ದ್ವಿವಿಧಾಹ 2 ವಿಧಗಳು. ಸ್ಪರ್ಶದಿಂದ ಹೇಗೆ ಉಂಟಾಯ್ತು? ಈಗ ಯಾವುದೋ ಒಂದು ವಸ್ತು ಮುಟ್ಟಿದ್ರೆ ಆಹಾ ಎಷ್ಟು ಸ್ಮೂತ್ ಆಗಿದೆ ಇದು, ಅದನ್ನ ಪಡೆಯೋಣ, ಆಮೇಲೆ ನೆಕ್ಸ್ಟ್ ಬೈಕೆ. ಏನು ಬೇಕು ಅಂತಿಲ್ಲ,
ಸುಮ್ನೆ ಹೋಗಿದ್ದೀರಿ ಇದಕ್ಕೆ ಬಟ್ಟೆದು ಎಕ್ಸಿಬಿಷನ್ ಅತ್ತೊಳ್ ಪಾತಿ ಏದೋ ಎತ್ತನ್ ಸ್ಮೂತ್ ಆಗಿನ ಬರಿದೆ. ಅವಶ್ಯಕತೆ ಇಲ್ಲ ಅಲ್ಲಿ. ಅದು ಮುಟ್ಟಿದ್ರಿಂದ ಅದನ್ನ ತಗೋಣ. ಯಾಕೆ ಅವಾಗ ಮನಸ್ಸು ಏನ್ ಮಾಡುತ್ತೆ, ಅಯ್ಯೋ ಎಕ್ಸಿಬಿಷನ್ ಇದೆ, 50% ಡಿಸ್ಕೌಂಟ್ ಇಕ್ಕಿರಲ್ಲ, ಮುಟ್ಟಕ್ ಸಿಕ್ಕಿರದಿಲ್ಲ, ಮತ್ ಇನ್ನೊಂದು ಇದೇ ಟೈಪ್ ಡಿಸೈನು ನೀವು ಇಷ್ಟಪಟ್ಟಿದ್ದು ಸಿಗುತ್ತೋ. ಹೀಗೆ ಮನಸ್ಸೇನೆ ಎಲ್ಲಾ ನಿಮಗೆ ಹೇಳ್ಬಿಟ್ಟು ನಿಮ್ಗೆ ಅದರ ಅನವಶ್ಯಕತೆ ಇದ್ರೂ ಕೂಡ ಪರ್ಚೇಸ್ ಮಾಡ್ಬೇಡ ಅನ್ಸ್ಬಿಡತ್ತೆ. ಆಮೇಲೆ ಮನೆಗ್ ತಂದ್ಮೇಲೆ ಅಯ್ಯೋ ಅದ್ ಏನ್ ಯಾತಕ್ ಹೋದ್ವು ಅಲ್ಲಿ, ಅದ್ ಯಾಕೆ ಅದನ್ನ ಮುಟ್ ನೋಡಿದ್ನೋ ನಾನು, ಅದನ್ನ ಯಾಕೆ ತಂದಿಲ್ ಮತ್ತೆ ತುಂಬ್ಸೋಕಿ ಜಾಗ ಇಲ್ಲ ಇಡೋದಕ್ಕೆ. ಎಲ್ಲ ಕಾರಣ ಏನಾಯ್ತು, ಅದು ಒಂದೊಂದನ್ನು ಮುಟ್ಟಿದ್ದಕ್ಕೆ. ಆಮೇಲೆ ಮೆಡಿಕಲ್ ಇದ್ರಲ್ಲಿ ಇದ್ದಾಗ ಡಾಕ್ಟರ್ಗಳಿಗೆ ಯೂಸ್ ಯುವರ್ ಸೆನ್ಸಸ್ ಅಂತ ರೆಪ್ರೆಸೆಂಟೇಟಿವ್ಸ್ ಹೇಳ್ತಾ ಇದ್ರು. ಈಗ ಒಂದು ಕಾಫ್ ಸಿರಪ್ ಇದೆ, ಡಾಕ್ಟರ್ ಅವರ್ ಕಾಫ್ ಸಿರಪ್ ಇಟ್ ಡಸಂಟ್ ಹ್ಯಾವ್ ಎನಿ ಸ್ಟೀರಾಯ್ಡ್ಸ್ ಇಲ್ಲ ಇದ್ರಲ್ಲಿ, ಬೆಟಾ ಇದು ಇವೆಲ್ಲ ಇಲ್ಲ ಏನೋ ಅದು, ಅಂಡ್ ಇಟ್ ಇಸ್ ವೆರಿ ಪ್ಲೆಸೆಂಟ್ ನೋಡಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಅದನ್ನ ಓಪನ್ ಮಾಡಿ ಒಂದ್ ತೊಟ್ಟು ತಾನು ಕುಡಿದು ಟೇಸ್ಟಿ ಡಾಕ್ಟರ್. ಹೀಗ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಅವ್ರಿಗೆ ನಾವು ಆ ಪ್ರಾಡಕ್ಟ್ ಹೇಳಿರೋದು ಜೊತೆಗೆ ಅದು ಅವ್ರಿಗೆ ಸೆನ್ಸರಿ ಇದ್ರಲ್ಲಿ ಅವ್ರು ಮರೆಯೋದಿಲ್ಲ. ನಮ್ಮ ಪುಸ್ತಕ ಇದರದನ್ನ ಬರೀತಾರೆ ಅವರು. ಇದು ಹೇಗೆ ಡಾಕ್ಟರ್ 2 ನಿಮಿಷದಲ್ಲಿ ನಾವು ಅವನ ಗ್ರಹಿಸಿ ಮಾಡುವಂತದ್ದು. ವಶೀಕರಣ. ಎಸ್, ಇಟ್ ಇಸ್ ವಶೀಕರಣವನ್ನೇ. ಹಾಗೆ ಇಂದ್ರಿಯಗಳಿಗೆ ಹೇಗೆ ಬರುತ್ತೆ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪವಾಗಿ ಅಭ್ಯಾಸದ ಮೂಲಕ ಮನಸ್ಸನ್ನ ಬೇರೆಯ ವಿಷಯಗಳಿಂದ ಬಿಡುಗಡೆ ಮಾಡಿಕೊಂಡು ಆತ್ಮಯೋಗದಲ್ಲೇ ನಿಲ್ಲಿಸುವಂತೆ. ಸೊ ಕಾಮಃ 2 ರೀತಿ, ಸ್ಪರ್ಶಜಾಹ, ಸಂಕಲ್ಪಜಾಹ, ಆ 2ರಿಂದ ದ್ವಿವಿಧಾಹ. ಸ್ಪರ್ಶಜಗಳು ಯಾವುದು ಅಂದ್ರೆ ಶೀತ ಉಷ್ಣಾದಿಗಳು, ಸೆನ್ಸ್ ಆಫ್ ಟಚ್, ಯಾವ್ದು ಬಿಸಿನಾ ತಣ್ಣಗಿರೋದಾ ಇವೆಲ್ಲ ಶೀತ ಉಷ್ಣಾದಿಯಿಂದ ತಿಳಿಯುವಂತಹದ್ದು. ಸಂಕಲ್ಪಜಗಳು ಯಾವುದು ಅಂದ್ರೆ ಪುತ್ರ ಕ್ಷೇತ್ರಾದಿಗಳು, ಪುತ್ರನ ಬಗ್ಗೆ ಏಷಣ, ಕ್ಷೇತ್ರ, ಪತ್ನಿ ಬಗ್ಗೆ ದಾರೇಷಿಣ. ಅದಕ್ಕೆ ಸನ್ಯಾಸ ತಗೊಳ್ಳೋನು 3 ಪ್ರಧಾನವಾಗಿ ಬಿಡಬೇಕು, ಪುತ್ರೇಷಿಣ, ವಿತ್ತೇಷಿಣ, ದಾರೇಷಿಣ, ಪರಿತ್ಯಕ್ತ, ಬಿಟ್ಟೆ ಅಂತ. ಪ್ರಧಾನವಾಗಿ ಸೆಳೆತ ತೀವ್ರವಾಗಿರೋದು ಇದು. ಅಯ್ಯೋ ನನ್ನ ಮಗ ಅವನು, ಈ ಧೃತರಾಷ್ಟ್ರನಿಗೆ ಯಾಕೆ ಅಷ್ಟೊಂದಿತ್ತು, ಬೇರೆಯವರು ಅವನ ಮಕ್ಕಳಲ್ವಾ. ದುರ್ಯೋಧನ ಮೇಲೆ ವಿಶೇಷವಾಗಿ ಅಯ್ಯೋ ಜ್ಯೇಷ್ಠ ಪುತ್ರ ಅವನು, ಅದಕ್ಕೆ ಅವನು ಏನೇನ್ ಮಾಡಿದ್ರು ಮಾಡಿ ಕಡೆಗೆ ಅವನು ಕುಲಾನು ಹಾಳು ಮಾಡಿಕೊಂಡು ಇವನ್ ಡಿಸಿಷನ್ ನಲ್ಲಿ ಮೋಹ ಅನ್ನೋದು ಅದಕ್ಕೆ ಸರ್ವಾತ್ಮನ ಅಂದಹ ರಾಮಾನುಜರು ಉಪಯೋಗಿಸಿದ್ದು ಈ ಕಾರಣದಿಂದ. ಮೋಹ ಅನ್ನೋದು ಎಷ್ಟರ ಮಟ್ಟಿಗೆ ವ್ಯಾಪಿಸಿ ಬಿಡುತ್ತೆ ಅಂದ್ರೆ ಅವನ್ ಏನ್ ಮಾಡಿದ್ರು ಅದು ಜಸ್ಟಿಫೈ ಮಾಡೋದು. ನನ್ನ ಮಗನಲ್ಲ, ಹೇಗ್ ಬಿಟ್ಕೊಳ್ಳೋದು. ಪುತ್ರ ಕ್ಷೇತ್ರಾದಿಗಳು ಆಸ್ತಿ, ಏನೋ ಮಾಡಿಟ್ಟಿರೋದು, ಡೆಪಾಸಿಟ್ ಎಲ್ಲ ಸರಿಯಾ ಲಾಕ್ ಮಾಡಿದೀಯಾ, ಇದನ್ನೆಲ್ಲ ಎಲ್ಲ ಎಷ್ಟ್ರ ಮಟ್ಟಿಗೆ ಅಂದ್ರೆ ಈಗ ಒಂದನ್ನ ಬೀಗ ಹಾಕಿದ್ದು ಬೀರುಗೆ, ಆ ಬೀರು ಲಾಕನ್ನ ತೆಗೆದು ಎಲ್ಲೋ ಇಟ್ಟು ಆಮೇಲೆ ಆ ರೂಮ್ಗೆ ಬೀಗ ಹಾಕಿ, ಆ ರೂಮಿನ ಬೀಗ ಹಾಕಿ ತೆಗೆದು ಇನ್ನೆಲ್ಲೋ ಒಂದ್ ಕಡೆ ಇಟ್ಟು, ಅಲ್ಲಿಂದ ಒಂದು ಮನೆಯದನ್ನ ತೆಗೆದು ಮತ್ತೊಂದ್ ಕಡೆ ಇಟ್ಟು, ಎಷ್ಟೆಷ್ಟು ಅದೆಲ್ಲ ಜ್ಞಾಪಕ ಇದೆಯಾ ಎಲ್ಲ ಕಡೆನಲ್ಲಿ ಯಾವ್ದು ಎಲ್ಲಿತ್ತು ಅಂತ. ಇಷ್ಟೆಲ್ಲ ಇಟ್ರು ಕೂಡ ಅವನೇನೋ ಹೊಡೆದ ಎಲ್ಲದನ್ನು ತಗೊಂಡೋದ. ಆಮೇಲೆ ಇವನ್ ಸ್ಥಿತಿ ಏನು ಅಲ್ಲ. ಇಷ್ಟೆಲ್ಲ ಭದ್ರ ಮಾಡಿ ಸೆಕ್ಯೂರಿಟಿಗೆ ಬೇರೆ ಅವನಿಗೆ ಹೇಳ್ಬಿಟ್ಟು ಇವರು ಎಷ್ಟು ದಿವಸ ಈಗ ಅಮೆರಿಕಾಗ ಹೋಯ್ತು ಅಂತ ಒಂದ್ ದಿವ್ಸ ಅಲ್ಲ ಅವ್ನು ವೆರಾಂಡದಲ್ಲಿ ಮಲಗ್ಬೇಕು, ಅವನ್ಗ ಒಂದ್ 25-30 ಸಾವಿರ ಎಲ್ಲ ಕೊಟ್ಟು CCTV ಮಾಡಿ, ಡಬ್ಬಲ್ ಲಾಕು, ಟ್ರಿಬಲ್ ಲಾಕು, ಗೇಟಿಗೆ ಲಾಕು, ಎಲ್ಲದಕ್ಕೂ ಲಾಕು. ಇವನು ಹೋಗ್ಬೇಕು ಅಂತ ಬಂದಾಗ ಎಲ್ಲದನ್ನು ಕಿತ್ಕೊಂಡು ಹೋಯ್ತದ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಹೇಳೋಕೆ ಏನ್ ಬಂದಿದ್ದು ಅಂದ್ರೆ, ಇಷ್ಟೆಲ್ಲ ಮಾಡಿದ್ರಲ್ಲ ನೆಮ್ಮದಿಯಾಗಿ ಮಲಗ್ತೀರ ಹೋಗ್ಲಿ. ಅದಕ್ಕೆ ಅಯ್ಯೋ ಹಾತುಟ್ಟು ನಾನು ವರ್ದಿಲ್ಲೆಮ್ಮ, ಎಂಡೆ ಆಸ್ತಿ ಯಾರನ್ನು ವಾಂಗ್ಯ ಪೋಯ್ಬಿಟ್ಟಾಲೆ, ಮನೆ ಬಿಟ್ಟೆ ಬರೋದಿಲ್ಲ ನಾನು. ಯಾಕೆ ಅಂದ್ರೆ ಅಯ್ಯೋ ನಾನ್ ಹೋಗ್ಬಿಟ್ರೆ ಇಲ್ಲಿ ಮನೆ ಇದ ಮೇಲೆ ಏನೆಲ್ಲ ಯೋಚನೆಗಳು, ಏನೆಲ್ಲ ಇವೆಲ್ಲ ಈ ಅಟ್ಯಾಚ್ಮೆಂಟ್ಸ್ ಇದೆಲ್ಲ ಬಂದಾಗ ಮನಸ್ಸಿನ ಸ್ಥಿತಿಯನ್ನ ನೋಡಿ ನೆಮ್ಮದಿಯಾಗಿ ಮಾಡ್ತೀರೋ. ಅದಕ್ಕೆ ಹೆಚ್ಚಿಗೆ ಆಸ್ತಿ ಮಾಡಬೇಡಿ, ಹೆಚ್ಚಿಗೆ ದುಡ್ಡನ್ನು ಮಾಡಬೇಡಿ. ಪುತ್ರ ಕ್ಷೇತ್ರಾದಿಗಳು ಇವೆಲ್ಲ ಸಂಕಲ್ಪಜಾಹ ಕಾಮಾಹ ಅದೆಲ್ಲ ಉಂಟಾಗೋದು. ತತ್ರ ಆ ಸಂದರ್ಭದಲ್ಲಿ ಅವುಗಳಲ್ಲಿ ಎಂಬ ಅರ್ಥ ಸಂಕಲ್ಪ ಪ್ರಭವಾಹ, ಸಂಕಲ್ಪದಿಂದ ಉಂಟಾಗುವ ಕಾಮಗಳು ಸ್ವರೂಪೇಣ ಇವ ತ್ಯಕ್ತುಂ ಶಕ್ಯಾಹ, ಸ್ವರೂಪದಿಂದಲೇ ಬಿಡಲು ಶಕ್ಯ ವಾದವು.
ಸಂಪೂರ್ಣವಾಗಿ ದೂರತಃ ತ್ಯಜಿಸಿ ಬಿಡಲು ಸಾಧ್ಯ. ತಾನ್ ಸರ್ವಾನ್ ಅಂತಹ ಸಂಕಲ್ಪದಿಂದ ಉಂಟಾದ ಅಭಿಲಾಷೆಗಳನ್ನೆಲ್ಲ ಮನಸೈವ ಮನಸ್ಸಿನಿಂದಲೇ ತದ ಅನ್ವಯಾನುಸಂಧಾನ ತತ್ ಅನನ್ವಯಾನುಸಂಧಾನೇನ ಅವುಗಳಿಗೂ ತನಗೂ ಸಹ ಏನೂ ಸಂಬಂಧ ಇಲ್ಲ ಎಂಬ ಅನುಸಂಧಾನ. ನಾನು ಮಗನ ಜನ್ಮಕ್ಕೆ ಬರೀ ವ್ಯಾಜ ಅಷ್ಟೇ ಆಗಿದ್ದು, ಅವನ ಕರ್ಮ ಅವನಿದು, ಭಗವಂತ ಅವನಿಗೆ ಶರೀರ ಇದೆಲ್ಲ ಉಂಟು ಮಾಡಿದ್ದು ಅಂತ ಹೇಳಿ ಮಗನ ಬಗ್ಗೆನೂ ಬಿಟ್ಟು ಬಿಡಿ ಅಂತಾರೆ. ಬರೆದು ಬಿಡಿ ಎಲ್ಲ. ಹಾ, ಎಲ್ಲವನ್ನು ಕೂಡ. ಈಗ ಅವನು ಏನು ಎಲ್ಲ ನೀನ್ ಹೇಳ್ದಂಗೆ ಕೇಳ್ಬೇಕು, ನನಗೆ ಲೈಫ್ ಅನ್ನೋದು ಇಲ್ಲ ಇಲ್ವಾ, ನನ್ ಮನ್ಸಿಗೆ ಬಂದಂಗೆ ನಾ ಮಾಡ್ತೆ, ಸರಿ ಏನಾದ್ರು ಹಾಳಾಗೋಗು, ಇನ್ ಮತ್ತೆ ನಾನ್ ನೀನ್ ಮಗನೇ ಅಲ್ಲ, ನನ್ ಪಾಲಕ್ ನೀನು ಸತ್ತೆ. ಅಲ್ಲಿ ತನಕ ಅವನನ್ನು ಬೆಳೆಸಿದ್ದು ಎಲ್ಲ ಇಷ್ಟೆಲ್ಲ ಜೋರಾಗಿ ಹೇಳಿ ಆಮೇಲೆ ಇವನು ಮರ್ಯಾದೆ ಕಾಪಾಡ್ಕೊಳ್ಬೇಕು, ಅವ್ನು ಮಾತಾಡ್ಸೋಲ್ಲ. ಹೋಗ್ಲಿ, ಮನಸ್ಸಿನಿಂದ ತೆಗೆದಿದ್ದೀರೋ, ಕೂತ್ಕೊಂಡು ಅಳೋದು, ಅಯ್ಯೋ ಅವನಿಗಾಗಿ ಎಷ್ಟು ಕಷ್ಟಪಟ್ವಿ, ಏನೆಲ್ಲಾ ಮಾಡಿದ್ವಿ, ಇವನು ಹೊರಟ್ಬಿಟ್ಟ, ಮದುವೆ ಆಯ್ತು, ಅವನೇ. ಅದಕ್ಕಾಗಿ ಎಲ್ಲದರಲ್ಲೂ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದನ್ನ ಬಿಡಿಸ್ಕೊಂಡ್ರೆ ಸುಖವಾಗಿ ನೆಮ್ಮದಿಯಿಂದ ಇರ್ತೀರಿ. ಎಲ್ಲರಲ್ಲೂ ದ್ವೇಷನೇ ಮಾಡ್ಕೊಂಡು ತಳ್ಬೇಕು ಅಂತಲ್ಲ, ಸಂತೋಷವಾಗಿರೋ ಒಂದು ಅಷ್ಟೇ. ಅವನು ಸಂತೋಷವಾಗಿರ್ಲಿ, ಬಿಟ್ಬಿಡಿ ಅಷ್ಟಕ್ಕೇನೆ, ಅವರವರ ಬಾಳು. ಹೌದು, ಎಲ್ಲದರಲ್ಲೂ ವಿಚಾರಗಳಲ್ಲಿ ಅವ್ರವ್ರಿಗೆ ಬಂದಂತೆ ಅವ್ರು ನಡ್ಸ್ಕೊಳ್ಳಿ. ನಿಮ್ಮನ್ನ ಕೇಳೋದ್ರೆ ಹೇಳ್ದ, ಇಲ್ದಿರಿ ಬೇಡ. ಅವ್ರ ಹತ್ರ ಸುಮ್ನೆ ಏನೋ ಹೇಳೋಕ್ ಹೋಗಿ ನೀನ್ ನನ್ ತಲೆ ತಿನ್ಬೇಡ. ಸುಮ್ನೆ ಎಲ್ಲ ನೀನ್ ಹೇಳಿದಂಗೆ ಆಗ್ಬೇಕು ಅಂತಿಲ್ಲ. ನಾನ್ ಯೋಚನೆ ಮಾಡ್ತೀನಿ, ಐ ಕ್ಯಾನ್. ನಿನ್ನ ಅಡ್ವೈಸ್ ಇಲ್ಲದೆ ಐ ಕ್ಯಾನ್ ಲೀವ್. ಹಾ, ಸಣ್ಣ ಮಕ್ಳಾ? ಸೊ ಎಲ್ಲೂ ಕೂಡ ಈ ಅಟ್ಯಾಚ್ಮೆಂಟ್ಸ್ ಗಳನ್ನ ನಾವು ಕಡಿಮೆ ಮಾಡ್ಕೊಂಡ್ರೆ ನಮಗೆ ಸುಖ, ಮನಸ್ಸಿಗೆ ನೆಮ್ಮದಿ. ಯಾರನ್ನು ಯಾರು ಬದಲಾಯಿಸೋಕಾಗಲ್ಲ, ಅವರವರ ಕರ್ಮ ಇದ್ರಲ್ಲಿ. ನಾವು ಪ್ರಾರ್ಥನೆ ಮಾಡೋಣ, ಭಗವಂತನ ಅವ್ನು ಸದ್ಬುದ್ಧಿ ಕೊಡೋ, ಚೆನ್ನಾಗಿರ್ಲಿ ಅವನು. ಇನ್ನೇನು ತಂದೆಯಾಗಿ ಇವರುಗಳಾಗಿ ಅವನಿಗೇನು ಕೆಟ್ಟದ್ದಂತೂ ಬಯಸೋಲ್ಲ. ಏನೋ ಕೋಪದಲ್ಲಿ ನೀನ್ ಹಾಳಾಗೋಗು ಅಂತ ಹೇಳಿದ್ರು ಕೂಡ ನಿಜವಾಗ್ಲೂ ಅವನಿಗೆ ಹಾಳಾಗ್ಲಿ ಅಂತ ಈ ಬೈಕೆ ಇದೆಯೋ? ನನ್ನ ಮಾತನ್ನು ಅತಿಕ್ರಮಿಸಿದ ಅನ್ನೋ ಒಂದು ಬೇಸರ ಇರುತ್ತೆ. ಆ ಬೇಸರ, ಸುಖ, ದುಃಖ, ನಿರಾಸೆ ಎಲ್ಲವನ್ನು ತೆಗೆದು ಬಿಸಾಕ್ಬಿಡಿ. ಅವನು ಬಾಳು. ಫರ್ಗೆಟ್ ಹಿಮ್. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಮೊದಲು ಔಟ್ ಆಫ್ ಮೈಂಡ್ ಮಾಡಬೇಕು, ಆಮೇಲೆ ಸೈಟ್ ಇದ್ರೂ ಕೂಡ ನೀವು ನೋಡೋದಿಲ್ಲ. ಮನಸ್ಸಿನಿಂದನೇ ಇವುಗಳ ಸಂಬಂಧ ಬಿಡಿಸ್ಕೊಳ್ಬೇಕು, ಸಂಕಲ್ಪಗಳಿಂದ. ತ್ಯಕ್ತ್ವ ಬಿಟ್ಟು ಅವರ್ಜನೀಯೇಶು, ಸಂಬಂಧವನ್ನ ತ್ಯಜಿಸಲು ಸಾಧ್ಯವಲ್ಲದಂತಹ ಸ್ಪರ್ಶಜೇಶು, ಸ್ಪರ್ಶದಿಂದ ಉಂಟಾಗುವ ಅಭಿಲಾಷೆಗಳಲ್ಲಿ ತನ್ನಿಮಿತ್ತ ಹರ್ಷ ಉದ್ವೇಗವು, ಅವುಗಳ ಮೂಲಕ ಉಂಟಾಗುವ ಸುಖ ದುಃಖಗಳನ್ನ ತ್ಯಕ್ತ್ವ. ಈಗ ನೀವು ಅವನನ್ನು ಮಾತಾಡ್ಸಲಿಂದ ಅವನ್ ನಿಮ್ ಮಗ ಆಗ್ಲಿಲ್ವಾ? ಈಗ ಆ ಶೌಚದಲ್ಲಿ ಯಾರೋ ನಮಗೆ ನಮ್ಮ ಇದ್ರಲ್ಲೇನೆ ತಲೆಮಾರಿನಲ್ಲಿ ಬಂದವರು, ಅಥವಾ ನಮ್ಮ ತಾತನ ದೊಡ್ಡವನೋ ಅವ್ರ ಮಗನೋ ಮೊಮ್ಮಗನೋ ಅದ್ದೋ ಇದ್ದೋ ಅಂತ ನೋಡೇ ಇಲ್ಲ, ಅವ್ರನ್ನ ಮಾತಾಡ್ಸಿಲ್ಲ. ಆದ್ರೆ ಸುದ್ದಿ ಗೊತ್ತಾಯ್ತು. ನಮ್ಮನ್ನ ಮಾತಾಡ್ಸಿಲ್ಲ, ಅಥವಾ ನಾನು ಅವನನ್ನ ಮಾತಾಡ್ಸಿಲ್ಲ, ನನಗೆ ಅಕ್ವೆಂಟೆನ್ಸ್ ಇಲ್ಲ, ಹಾಗಂತಂದಾಗ ನಿಮ್ಮ ರಕ್ತ ಸಂಬಂಧ ಬಿಟ್ಟೋಗುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಪುತ್ರ ಇವುಗಳಲ್ಲಿ ರಕ್ತ ಸಂಬಂಧ ಇರುತ್ತೆ, ಆದ್ರೆ ಅವುಗಳನ್ನ ಬಿಡಬೇಕು. ಯಾವ್ದನ್ನ ಅನಿವರ್ಜನೀಯ ಅಂತಂದ ಇಲ್ಲಿ. ಎಷ್ಟೋ ಜನ ಮಾನಸಿಕವಾಗಿ 12 ವರ್ಷ ನಾವ್ ಅವ್ರ ಮನೆ ತಿಂದಿಲ್ಲ, ನೀರ್ ಕುಡ್ದಿಲ್ಲ, ನಾವು ಸೂತ್ಕ ಕೊಳ್ಳೋದಿಲ್ಲ ಅಂತಾರೆ. ಎದುರುಗಡೆ ಕಾಣಿಸ್ತಿರೋ ಮನಸ್ಸಲ್ಲಿ ಬಿಟ್ಬಿಟ್ರೆ ಅದೇನಿದ್ರು ನಮ್ಗೆ ಕಾಣಿಸೋದು. ಹಾಗೇನೆ ಇದನ್ನು ಅಷ್ಟೇ, ಬಿಡೋಕಿಲ್ಲ. ಇದನ್ನೇ ಹೇಳಿದ್ದು, ಆ ಶೌಚದ ಇದ್ರಲ್ಲಿ ಬರ್ಬೇಕಾದ್ರೆ. ಈಗ ಅಮೆರಿಕಾದಲ್ಲಿ ಇದ್ದಾನೆ, ನಾವು ಹತ್ರದಲ್ಲೂ ಇಲ್ಲ, ಎಲ್ಲೋ ದೂರದಲ್ಲಿ. ಅದಕ್ಕೆ ಇನ್ನೊಂದೇನು ತಂದ್ಬಿಟ್ರು ರಿಫಾರ್ಮ್ ಇದ್ರಲ್ಲಿ, ಬೇರೆ ಒಂದಷ್ಟು ಹಾಕಿದೆ, ಪ್ರತ್ಯಕ್ಷ ಪರೋಕ್ಷ ಅಂತ. ಪ್ರತ್ಯಕ್ಷವಾಗಿದ್ರೆ ನಿಮ್ಗೆ ಇಷ್ಟು ದಿವಸ, ಪರೋಕ್ಷದಲ್ಲಿ ಅಷ್ಟು ಅಂತ. ಏನೇನೋ ಇದು ಆ ಶೌಚ ಚರ್ಚೆಗಳಲ್ಲಿ ಬರೋದು. ಮೂಲತಃ ಮಾನಸಿಕವಾಗಿ ಈ ಸಂಬಂಧಗಳನ್ನ ನಾವು ಕಳ್ಕೊಳ್ಬೇಕು, ಅದು ಬಹಳ ಮುಖ್ಯ. ಅದಕ್ಕಾಗಿ ಇದನ್ನ ಶನೈಹಿ, ಸ್ವಲ್ಪ ಸ್ವಲ್ಪವಾಗಿ
ಅಭ್ಯಾಸದಿಂದ ಧೃತಿಗೃಹೀತೆಯ ಮನಸ್ಸಿನ ಸ್ಥೈರ್ಯದಿಂದ ನಿಗ್ರಹಿಸಲ್ಪಟ್ಟಂತದ್ದು. ಮನಸ್ಸಿನ ಸ್ಥೈರ್ಯದಿಂದ ಅದನ್ನು ಗ್ರಹಿಸಿ ವಿವೇಕ ವಿಷಯ ಬುದ್ಧಿಯ ವಿವೇಕ ವಿಷಯಾತ್ಮಕವಾದ ಬುದ್ಧಿಯಿಂದ ಅಂದ್ರೆ ವಿವೇಕ ಜ್ಞಾನದಿಂದ ಸರ್ವಸ್ಮಾತ್ ಆತ್ಮವ್ಯತಿರಿಕ್ತಾದೆ ಆತ್ಮಕ್ಕಿಂತ ಬೇರೆಯಾದ ಸಮಸ್ತ ವಿಷಯಗಳಿಂದಲೂ ಉಪರಮ್ಯ ವಿರಾಮವನ್ನು ಹೊಂದಿ ಆತ್ಮ ಸಂಸ್ಥಂ ಮನಃಕೃತ್ವ ಮನಸ್ಸನ್ನು ಆತ್ಮನಲ್ಲೇ ನಿಲ್ಲೋ ಹಾಗೆ ಮಾಡಿ ನಕಿಂಚಿದ ಅಪಿಚಿಂತೆಯತೆ ಏನೊಂದನ್ನು ಚಿಂತಿಸೋದಿಲ್ಲ, ಚಿಂತಿಸತಕ್ಕದ್ದಲ್ಲ. ಮೊದಲು ಸಂಕಲ್ಪ ಪ್ರಭವಾನ್ ಕಾಮಾನ್ ಅಂತ ಹೇಳಿ ಅನಂತರ ಸರ್ವಾನ್ ಅಶೇಷತಃ ಅಂತ ಹೇಳಿರೋದ್ರಿಂದ ಗೋಬಲಿ ವರ್ಧನ್ಯಾಯದಿಂದ ಸಂಕಲ್ಪದಿಂದ ಉಂಟಾಗುವ ಕಾಮಗಳಿಗಿಂತ ಬೇರೆಯಾದ ಇತರ ವಸ್ತು ಕಾಮಗಳು ಹೇಳಲ್ಪಟ್ಟವಾದ್ದರಿಂದ 2 ವಿಧ ಕಾಮಗಳಲ್ಲಿ ಸಂಸ್ಪರ್ಶಗಳು ಹೇಳಲ್ಪಡುತ್ತೆ ಎಂಬುವ ಅಭಿಪ್ರಾಯ. ಆದ್ದರಿಂದ ಕಾಮಗಳು 2 ವಿಧಗಳು ಎಂದು ಆರಂಭಿಸಿ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮೂಲದಲ್ಲಿ 2 ವಿಧ ಕಾಮಗಳು ಹೇಳಲ್ಪಟ್ಟು ಅವುಗಳನ್ನು ತ್ಯಕ್ತ್ವ ಅಂತ ಹೇಳಿರೋದ್ರಿಂದ ಬಿಡತಕ್ಕ ವಿಧಾನದಲ್ಲಿ ವ್ಯತ್ಯಾಸ ಇರೋದ್ರಿಂದ ಅವುಗಳ ಪರಿತ್ಯಾಗ ಹೇಗೆ ಅನ್ನೋದನ್ನ ವಿಶದವಾಗಿ ತಿಳಿಸ್ತಾರೆ. ಸಂಕಲ್ಪದಿಂದ ಉಂಟಾಗುವ ಕಾಮಗಳನ್ನ ಸಂಪೂರ್ಣವಾಗಿ ಸ್ವರೂಪತಃ ತ್ಯಜಿಸುವುದು ಸಾಧ್ಯ ಎಂದು. ಈಗ ಮನಸ್ಸಿನ ಸಂಕಲ್ಪದಲ್ಲೇನೆ ಹೇಗೆ ಒಂದು ಉದಾಹರಣೆ, ಈಗ ನಿಮಗೆ ಯಾರೋ ಒಂದು ಏನೋ ಘಾಸಿ ಮಾಡಿದ್ದಾರೆ ಮನಸ್ಸಿಗೆ, ಅವ್ರ ನೆನ್ಪಾಯ್ತು, ಅವನಿಗೆ ಸರಿಯಾಗಿ ಭಗವಂತ ಶಾಸ್ತಿಯನ್ನು ಮಾಡ್ಬೇಕು ಏನೋ ಒಂದು, ಯಾಕೆ ನಿಮ್ಮ ಮನಸ್ಸು ವ್ಯಗ್ರವಾಯ್ತು ಅವನ ನೆನ್ಸ್ಕೊಂಡಾಗ್ಲೇ, ಅದನ್ನ ಮನಸ್ಸಿನಿಂದಲೇ ತೆಗೆದು ಬಿಡುವುದಲ್ಲ ಸ್ವರೂಪತಃ ಅಲ್ಲಿ. ಯಾಕೆಂದ್ರೆ ನೀವು ಎದುರುವಾಗಿ ಬಂದಿಲ್ಲ, ನೇರವಾಗಿ ಎದುರ್ದಲ್ಲ, ಯಾವತ್ತೋ ಆಗಿದ್ದು ಅದು ನಿಮ್ಮ ಆ ಥಾಟ್ ಅವಾಗ ಬಂದಿದ್ದು, ಅದನ್ನ ಮನಸ್ಸಿನಿಂದಾನೇ ಅಲ್ಲೇ ತೆಗೆದು ಬಿಡುವಾಗ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರೂಪತಃ ತಿಳಿಸೋದು ಸಂಪೂರ್ಣವಾಗಿ ಸ್ವರೂಪದ ಸಾಧ್ಯವಲ್ಲ ಅಂತ ಹೇಳ್ತಾರೆ. ಆ ಕಾರಣದಿಂದ ಸ್ಪರ್ಶಗಳ ಸಂಬಂಧ ಅವರ್ಜನೀಯ ಅಂತ ತಿಳಿಸ್ತಾರೆ. ಅಂತ ಸಂಬಂಧದಲ್ಲಿ ಅವುಗಳ ಪರಿತ್ಯಾಗ ಹೇಗೆ ಅಂದ್ರೆ ಅವುಗಳಿಂದ ಉಂಟಾಗುವ ಹರ್ಷ ಉದ್ವೇಗಗಳ ಪರಿತ್ಯಾಗವೇ ತ್ಯಾಗ ಎಂಬ ಭಾವ. ಸೊ ಈಗ ಯಾರೋ ಮನಸ್ಕೊಂಡ್ರಿ, ಅವ್ರ ಬಗ್ಗೆ ನಿಮ್ಗೆ ಮನಸ್ಸಿನಲ್ಲಿ ದುಃಖವೋ ವ್ಯಗ್ರವೋ ಆಯ್ತು, ಬಿಟ್ಬಿಡಿ ಆ ಭಾವ ಇದೆಯಲ್ಲ ಅದನ್ನ, ಅದಕ್ಕೆ ಆ ಪೂರ ತಾಳ್ವ ನೆನ್ಸ್ಕೊಳ್ಬೇಕು. ಭಗವಂತ ಅವನನ್ನ ಕ್ಷಮಿಸು, ನನ್ನ ಮನಸ್ಸಿಗೆ ಇಷ್ಟು ದುಃಖ ಉಂಟು ಮಾಡಿದ್ನಲ್ಲ ಅವನನ್ನ ಕ್ಷಮಿಸು, ಪಾಪ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನಗೆ ಮಾನ ಹಾನಿನೋ ಆಸ್ತಿ ಹಾನಿನೋ ಏನೋ ಒಂದು ಮಾಡ್ದ, ನೀನು ಕ್ಷಮಿಸು ಅಂತ ಹೇಳಿದ್ರೆ ನೀವು ಆ ಮನಸ್ಸನ್ನು ನೀವು ಡೆವಲಪ್ ಮಾಡ್ಕೊಂಡ್ಬಿಟ್ರೆ ಅವನ ಮೇಲೆ ಆ ಅಸಡ್ಡೆ ಭಾವೆ ಹೊರಟೋಗುತ್ತೆ. ಹಾ ಅದೇ ಮೊದಲೇನಾಗತ್ತೆ ಗೊತ್ತಾ, ಮೋಸ ಮಾಡಿದವ್ನು ಸಿಕ್ಕಿದ್ರೆ ಅಯ್ಯೋ ಏನೇ ಆಗ್ಬಿಡ್ಲಿ ಚಚ್ಬಿಡ್ತೀನಿ ಇವಾಗ, ಆಮೇಲೆ ಅವ್ರ ಕೋರ್ಟ್ ಕೇಸ್ ಆಗ್ಲಿ ನೋಡೋಣ ಆಮೇಲೆ ಅಂತ. ಆದ್ರೆ ಮನಸ್ಸಿಗೆ ಮೊದಲೇನೆ ಈ ಎಲ್ಲ ಪ್ರಿಪರೇಷನ್ ಕೊಟ್ಟಾಗ ನೇರವಾಗಿ ನೋಡಿದಾಗ್ಲೂ ಅಷ್ಟು ಅನ್ಸೋದಿಲ್ಲ, ಆಯ್ತು ಬಿಟ್ಬೇಡ ಅನ್ನ. ಹಾಗೆ ಯಾವ ರೀತಿ ಎಸ್ ಹೌದು, ಮನಸ್ಸಿನಿಂದಲೇ ಅದನ್ನ ನೀವು ಇದ್ ಮಾಡೋದಕ್ಕೆ ಸಾಧ್ಯ ಪಡಬೇಕು ಅದನ್ನ. ಸೊ ಅದನ್ನ ಪರಿತ್ಯಾಗ ಮಾಡೋದಕ್ಕೆ, ಅದಕ್ಕಾಗಿ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ವಶದಲ್ಲಿ ಇಟ್ಟುಕೊಳ್ಳೋದಕ್ಕೂ ಕೂಡ ಮನಸ್ಸೇ ಕಾರಣ ಅಂತ ತಿಳಿಸೋದಕ್ಕಾಗಿ ಮನಸ್ಸೇ ಇವ ಎಂಬ ಅವಧಾರಣಯುಕ್ತವಾಗಿ ಪ್ರಯೋಗಿಸಲ್ಪಟ್ಟಿದೆ. ಮನಸ್ಸಿಗೆ ನಾನಾ ಕಡೆಯಿಂದಲೂ ವಿಷಯಗಳ ಉಪಹತಿ ಉಂಟು. ಆದ್ದರಿಂದ ತಪ್ಪಿಸಿಕೊಳ್ಳುವುದರಲ್ಲಿ ಜಾಗರೂಕರಾಗಿ ಇರಬೇಕು ಎಂಬುದಕ್ಕಾಗಿ ಸಮಂತತಃ ಎಂಬುದಕ್ಕೆ ಸರ್ವಸ್ಮಾದ್ ವಿಷಯಾತ ಎಂದು ವ್ಯಾಖ್ಯಾನ. ಈಗ ಇದು ಕೂಡ ಅನುಭವ ಇದೆ. ಈಗ ಜಪ ಮಾಡಕ್ ಕೂತ್ರಿ, ಎಲ್ಲೋ ಥಾಟ್ ಹೋಯ್ತು, ಬಿಡಿಸ್ಕೊಂಡ್ರಿ, ಮತ್ತೆ ಶುರು ಮಾಡಿದ್ರಿ, ಪುನಃ ಮನಸ್ಸು ಇನ್ಯಾವುದ್ರಲ್ಲಿ ಹೊರಟೋಯ್ತು, ಆ ಥಾಟ್ ಹೋಯ್ತು, ಅದನ್ನ ಪ್ರಯತ್ನಪೂರ್ವಕವಾಗಿ ನೀವು ಅವಾಯ್ಡ್ ಮಾಡಿದ್ರಿ. ಅದಕ್ಕೆ ಇಲ್ಲಿ ಸಮಂತತಃ ಅಂದ್ರು ಸಮಗ್ರವಾಗಿ ಯಾವ ವಿಷಯದಿಂದಾನು ಅಷ್ಟೇ, ಬರೀ ಈ ಒಂದು ವಿಷಯ ಯಾವ್ದು ನಿಮ್ಮ ಪ್ರಧಾನವಾಗಿ ಅವಾಗ ನಿಮ್ಮ ಮನಸ್ಸನ್ನ ಆಕ್ರಮಿಸಿತ್ತೋ ಅದು ಒಂದೇ ಅಲ್ಲ, ಬೇರೆ ಇದನ್ನೂ ಕೂಡ ತೆಗೆದುಹಾಕ್ಬೇಕು. ಅದು ಸರ್ವಸ್ಮಾದ್ ವಿಷಯಾತೆ. ಹೀಗೆ ಮನಸ್ಸನ್ನ ವಿಷಯ ಪ್ರಾವಣ್ಯತೆಯಿಂದ ತಪ್ಪಿಸಿ ಆತ್ಮನಲ್ಲಿ ಇಡತಕ್ಕದ್ದು ಏಕಾಏಕಿ ಲಭಿಸೋದಿಲ್ಲ ಎಂದು, ಅಭ್ಯಾಸದಿಂದ ಬರತಕ್ಕದ್ದು ಎಂದು, ಅದಕ್ಕೆ ವಿವೇಕ ಜ್ಞಾನ ಅವಶ್ಯಕ ಎಂದು ತಿಳಿಸೋದಕ್ಕಾಗಿ ಬುದ್ಧಿಯ ಧೃತಿ ಗೃಹೀತಯ ಅಂತ ಹೇಳಿದ್ರು. ಮನಸ್ಸಿಗೆ ವಿಷಯಗಳ ಕಡೆಗೇನೆ ಸ್ವಾಭಾವಿಕವಾದ ಆಕರ್ಷಣೆ, ಹಾಗೆ ಮನಸ್ಸಿನ ಆಕರ್ಷಣೆಯನ್ನ ವಿವೇಕ ಜ್ಞಾನದಿಂದ ತಪ್ಪಿಸಬೇಕು. ಉಪರಮೇತೆ. ಈಗ ಕಾಮಃ ವಸ್ತು ವಿಚಾರ
ವೇದಾಂತ ದೇಶಿಕರು ಸಂಕಲ್ಪ ಸೂರ್ಯದಲ್ಲಿ ಹೇಳಿದ್ದು ಅನೇಕ ಬಾರಿ ಹೇಳಿದ್ದು. ಈಗ ಯಾವುದೋ ಒಂದು ಬಯಕೆ, ಅದ್ರ ಬಗ್ಗೆ ವಿಚಾರ ಮಾಡಿ, ಏನದು ಪರ್ಮನೆಂಟಾ ಅಲ್ಪ ಅಸ್ಥಿರ ಅನ್ನೋದೆಲ್ಲ ನೆನಪಾದ್ರೆ ಅದ್ರ ಬಗ್ಗೆ ವಿಶೇಷವಾದ ಬಯಕೆ ಇದೆಯಲ್ಲ ಅದು ಹೋಗುತ್ತೆ. ಯಾವುದೇ ಬಯಕೆಗಳಾಗುತ್ತೆ. ವಸ್ತು ವಿಚಾರ ಅದರಿಂದ. ಹಾಗೆ ಬುದ್ಧಿಯಿಂದ ಗೃಹೀತಯ ಮನಸ್ಸಿಗೆ ಅದನ್ನ ಉಪರಮೇಯತೆ ಎಂಬ ಪದ ಪ್ರಯೋಗದಿಂದ ಇದೆ. ನ ಕಿಂಚಿದಪಿ ಚಿಂತೆಯತೆ, ಆತ್ಮ ವ್ಯತಿರಿಕ್ತವಾದದ್ದು ಯಾವುದನ್ನು ಚಿಂತಿಸಬೇಡ ಅಂತಂದ್ರೆ ಅನುಕೂಲವಾದವುಗಳನ್ನೇ ಆಗ್ಲಿ ಅಥವಾ ಪ್ರತಿಕೂಲವಾದವನ್ನೇ ಆಗ್ಲಿ, ಎರಡೂ ಅಲ್ಲದೆ ಉದಾಸೀನವಾಗಿರೋದನ್ನೇ ಆಗ್ಲಿ ಯಾವುದನ್ನು ಚಿಂತಿಸೋದು ಬೇಡ. ನೋಡಿ, ಮೂರು, ಒಂದು ನಮಗೆ ಇಷ್ಟವಾದದ್ದು, ಇನ್ನೊಂದು ಅನಿಷ್ಟವಾದದ್ದು, ಮತ್ತೊಂದು ಎರಡೂ ಇಲ್ಲ, ಸುಮ್ನೆ ಜನರೆಲ್ಲ ತಾಟು, ಅದರಿಂದ ನಮ್ಗೇನಾಗಬೇಕಾಗಿಲ್ಲ ಅಂಥದ್ದು ಬರಬಾರ್ದು. ಆತ್ಮದ ವಿಷಯ, ಆತ್ಮದ ಚಿಂತನೆ ಬಗ್ಗೆ ಬಿಟ್ಟು ಬೇರೆ ಎಲ್ಲದನ್ನೂ ಪೂರ್ಣವಾಗಿ ನಕಿಂಚಿದಪಿ ಚಿಂತೆಯೇತೆ, ಮನಸ್ಸನ್ನ ಎಲ್ಲ ಬಾಕ್ಯ ವಿಷಯಗಳಿಂದ ಉಪರಮೇತೆ ಅಂತಂದ್ರು. ಈಗ ಈ ಅಧ್ಯಾಯದ ಶ್ಲೋಕಗಳಲ್ಲಿ ಗ್ರಹಿಸತಕ್ಕಂತ ಇನ್ನೊಂದು ವಿಷಯ ಉಂಟು ಅಂದ್ರು. ಅದೇನು ಅಂದ್ರೆ, ಕರ್ಮಯೋಗಿಗೆ ಆತ್ಮಚಿಂತನ ರೂಪ ಯೋಗ ಅವಶ್ಯಕ. ಗೊತ್ತೈತೆ? ಕರ್ಮಯೋಗಿಯಾದವನಿಗೆ ಆತ್ಮಚಿಂತನೆ ಅನ್ನೋದು ಬೇಕು. ಇದೇನೆ ಧ್ಯಾನ. ಆ ಧ್ಯಾನ ಕೂತ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸು ವಿಷಯಗಳಿಂದ ಹೊರತಾಗಿರ್ಬೇಕು. ಅದಕ್ಕಾಗಿ ಇವೆಲ್ಲ. ಜ್ಞಾನ ಯೋಗಿಗೆ ತನ್ನ ಆತ್ಮೋಪಾಸನೆಯ ರೂಪ ಯೋಗ, ಭಕ್ತಿ ಯೋಗಿಗೆ ಪರಮಾತ್ಮ ಉಪಾಸನಾ ರೂಪವಾದ ಯೋಗ. ಹೀಗೆ ಮೂರರಲ್ಲೂ ಚಿಂತನ ರೂಪವಾದ ಅಭ್ಯಾಸ ಇರೋದ್ರಿಂದ ಯೋಗ ಎಂಬ ಪ್ರಯೋಗ. ಈ ಭಕ್ತಿ ಯೋಗ ಮುಂದೆ 9ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತೆ. ಭಕ್ತಿ ಯೋಗ ಇನ್ನು ಮುಂದೆ ಬರುವಂತದ್ದು, ಇದು ಇನ್ನು 6ನೇ ಅಧ್ಯಾಯ. ಇಂತಹ ಎಲ್ಲ ವಿಧವಾದ ಯೋಗಗಳಿಗೂ 7 ಅಂಗಗಳು, ಒಂದು ಅಂಗಿಯೂ ಉಂಟು ಅಂದ್ರು. ಅಂಗ ಅಂಗಿ ಗೊತ್ತೈತೆ? ಅದು ಯಾವುದು ಅಂದ್ರೆ, ಒಂದು ಯಮ, 2ನೇದು ನಿಯಮ, 3ನೇದು ಆಸನ, 4ನೇದು ಪ್ರಾಣಾಯಾಮ, 5 ಪ್ರತ್ಯಾಹಾರ, 6 ಧಾರಣ, 7 ಧ್ಯಾನ, 8 ನಿಧಿಧ್ಯಾಸನ ಅಥವಾ ಸಮಾಧಿಯಾದ ಅಂಗಿ ಎಂಬುದಾಗಿ. ಪ್ರಧಾನವಾಗಿ ಯೋಗದಲ್ಲಿ ಸಾಧಿಸಬೇಕಾದದ್ದು ಇದು ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ಅಂದ್ರೆ ಹೇಳಿದ್ನಲ್ಲ, ಏನು ಆಕ್ಷನ್ನೇ ಇಲ್ಲ, ಅವನು ಮರದ ಕೊರಡಿನಂತ ಇರ್ತಾನೆ. ಮುಟ್ಟಿದ್ರೆ ವುಡನ್ ಲಾಗ್ತಾರೆ ಅಷ್ಟೇ, ಏನ್ ಸಂವೇದನೆನೇ ಇರೋಲ್ಲ. ಈ ಅನುಭವ ಒಬ್ರು ರಂಗಪ್ರಿಯರಿಗೆ ಹತ್ರವಾಗಿದ್ದವ್ರು ಮಾತಾಡ್ತಾ ಹೇಳೋದು, ಅವ್ರ ಸಮಾಧಿ ಸ್ಥಿತಿ ಹೋದಾಗ ನೀವು ಅವ್ರನ್ನ ಮುಟ್ ನೋಡ್ಬೇಕು, ಏನು ಬ್ಲಡ್ ಸರ್ಕ್ಯುಲೇಷನ್, ಪಲ್ಸು ಏನು ಸಿಗೋಲ್ಲ. ಅದು ನಿಧಿಧ್ಯಾಸನ ಅಂದ್ರು ಇಲ್ಲಿ. ಅದು ಪ್ರಧಾನವಾದದ್ದು. ಈ ಯೋಗದಿಂದ ಸಾಧಿಸಬೇಕಾದದ್ದು ಸಮಾಧಿ ಸ್ಥಿತಿ. ಅದಕ್ಕೆ ಇವೆಲ್ಲ ಅಂಗಗಳು. ಇದು ಅಂಗಿ. ಇವಾಗ ಶರಣಾಗತಿನಲ್ಲಿ ಆತ್ಮ ನಿಕ್ಷೇಪ ಅನ್ನೋದು ಅಂಗಿ. ಅದಕ್ಕೆ ಬರ್ಬೇಕಾದದ್ದು ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನ, ರಕ್ಷಿಷ್ಯತಿ ಇದು ವಿಶ್ವಾಸ, ಗೋಪ್ತೃತ್ವ ವರ್ಣಂ ತದ, ಪೂರ್ಣವಾದಂತ ಮಹಾವಿಶ್ವಾಸ. ಇವೆಲ್ಲದರ ಜೊತೆಗೆ ನಿಮ್ಮ ಆತ್ಮವನ್ನು ಭಗವಂತನಿಗೆ ಒಪ್ಸೋದು. ಹಾಗೆ ಇಲ್ಲಿ ಅದೊಂದು ಉದಾಹರಣೆ ಯಾಕೆ ಹೇಳಿದ್ದು, ಅಂಗ ಅಂಗಿ ಅಂತಂದ್ರೆ ಅದಕ್ಕಾಗಿ ಹೇಳಿದೆ. ಹೀಗೆ ಈ ಆತ್ಮಚಿಂತನ ರೂಪ ಯೋಗಕ್ಕೂ ಕೂಡ ಯಮ ನಿಯಮಗಳು ಅವಶ್ಯಕ ಎಂದು ಈ ಅಧ್ಯಾಯದ 3ನೇ ಶ್ಲೋಕ ಮೊದಲುಗೊಂಡು 10ನೇ ಶ್ಲೋಕದ ಅಂತ್ಯದವರೆಗೂ ಹೇಳಲ್ಪಟ್ಟಿತ್ತು. 11, 12, 13ನೇ ಶ್ಲೋಕದಲ್ಲಿ ಆಸನ ಹೇಳಿದ್ದು. ಶೈಲಾಜಿನ ಕುಶೋತ್ತರಂ, ಶೈಲಾಜಿನ ಕುಶೋತ್ತರಂ ಸಮತ್ವದ್ವ ದಾರುಮಯ, ಇದನ್ನ ಆಸನ ಇಟ್ಕೊಂಡು ತುಂಬಾ ಎತ್ತರ ಬೇಡ, ತುಂಬಾ ಕೆಳಕು ಬೇಡ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಸುಖಾಸೀನ, ಬೆನ್ನು ಇದು ಮಾತ್ರ ಸಮಂ ಕಾಯ ಶಿರೋಗ್ರೀವಂ, ಕಾಯ ಶರೀರ, ಶಿರಸ್ಸು, ಗ್ರೀವ ಕತ್ತು 3 ಸ್ಟ್ರೈಟ್ ಆಗಿರ್ಬೇಕು. ಆ ರೀತಿ ಕೂತ್ಕೊಳ್ಬೇಕು. ಇವೆಲ್ಲ ಅಲ್ಲಿ ಹೇಳಿದ್ದು ಆಸನ. ಯಮ ನಿಯಮಗಳಲ್ಲಿ ಅಂತರ್ಭೂತವಾದದ್ದು ಸಾಧನ ಸಪ್ತಗಳು. ಸಾಧನ ಸಪ್ತಕಗಳಿದೆ. ವಿವೇಕ, ವಿಮೋಕ, ಅಪರಿಗ್ರಹ ಇವೆಲ್ಲ ಬರುತ್ತೆ ಒಟ್ಟಿಗೆ. ಇವೆಲ್ಲ ಬೇಸಿಕ್ಸ್ ಇರ್ಬೇಕಾದ್ದು. ಭಕ್ತಿ ಯೋಗದಲ್ಲಿ 6 ವೃಕ್ಷವಿಗೆ ಇದು ಸಹಾಯಭೂತ. ಹಾಗೆಯೇ ಶ್ರೀ ಯತಿವರ್ಯರು ಪ್ರಥಮ ಸೂತ್ರ ಭಾಷ್ಯದಲ್ಲಿ ಹೇಳುತ್ತಾರೆ, ವಾಕ್ಯಕಾರಶ್ಚ ಧ್ರುವಾನುಸ್ಮೃತೆ ವಿವೇಕಾದಿಭ್ಯ ಏವ ನಿಷ್ಪತ್ತಿ ಮಾಹ ಅಂತ ಹೇಳಿದ್ರು. ಆ ಸಾಧನ ಸಪ್ತಕ ಯಾವುದು ಇಲ್ಲೇ ಹೇಳ್ತಾ ಇದ್ದ ನೋಡಿ. ವಿವೇಕ ಮೊದಲನೇದು. ಏನು ವಿವೇಕ? ಆತ್ಮ ಅನಾತ್ಮ ಅನ್ನೋದ್ರ ಬಗ್ಗೆ ಜ್ಞಾನ. ಯಾವುದು ಆತ್ಮ, ಯಾವುದು ಆತ್ಮವಲ್ಲ. ಆತ್ಮ ಅನಾತ್ಮ ವಿವೇಕ ಅಂದ್ರೆ, ಈಗ ಆತ್ಮ ಇದೆ, ಅನಾತ್ಮವಾದದ್ದು ಯಾವುದು? ಶರೀರ, ಪ್ರಕೃತಿಗೆ ಸೇರಿದ್ದು.
ಪಾಂಚಭೌತಿಕವಾದದ್ದು. ಆತ್ಮ ಅನಾತ್ಮ ವಿವೇಕ ಅದು. ಅದಾದ್ಮೇಲೆ ವಿಮೋಕ. ವಿಮೋಕ ಅಂದ್ರೆ ವೈರಾಗ್ಯ, ಪ್ರಾಪಂಚಿಕವಾದ ವಿಷಯಗಳಲ್ಲಿ ಅನಾಸಕ್ತಿಯನ್ನು ಬೆಳೆಸ್ಕೊಳ್ಳೋದು. ವಿರಾಗ, ಬಯಕೆಗಳನ್ನ ಇಲ್ಲದಂತಾಯ್ತು. ಮೂರನೇದು ಅಭ್ಯಾಸ, ನಿರಂತರವಾಗಿ ಆತ್ಮದ ಸ್ಥಿತಿನಲ್ಲಿ ಇರ್ಬೇಕು. ಆತ್ಮ ಸಂಸ್ಥಃ ಅಭ್ಯಾಸ. 4 ಕ್ರಿಯಾ, ಇದಕ್ಕೆ ಮಾಡುವಂತ ಕ್ರಿಯೆಗಳು ಏನು? ಆತ್ಮದ ಉದ್ಧಾರಕ್ಕೆ ಮಾಡಬೇಕಾದ್ದು ಬಾಹ್ಯ ವಿಷಯಗಳಿಂದ ಹೊರತಾಗಿ ಇಂದ್ರಿಯಗಳನ್ನ ನಿಯಮಿಸಿ ಅವೆಲ್ಲ ಮಾಡುವಂತದ್ದು. ಕಲ್ಯಾಣ, ಅನವಸಾದ, ಅನುದ್ಧರ್ಷ. ವಿವೇಕ ಅಂದರೆ ಜಾತಿ ಆಶ್ರಯ ನಿಮಿತ್ತ ಈ ಕಾರಣಗಳಿಂದ ದುಷ್ಟವಾದ ಆಹಾರವನ್ನು ಸೇವಿಸಿದ ಪರಿಶುದ್ಧ ಅನ್ನ ಸೇವನೆ. ಇಲ್ಲಿ ವಿವೇಕ. ಆತ್ಮ ಅನಾತ್ಮ ವಿವೇಕ ಅಂತ ಹೇಳಿದ್ದಲ್ಲ. ಧ್ಯಾನ ಯೋಗದಲ್ಲಿ ಈ ಸಾಧನ ಸಪ್ತಕಗಳಿಗೆ ಹೇಳ್ಬೇಕಾದ್ದು ಮೊದಲು ಸಾತ್ವಿಕವಾದ ಆಹಾರ, ತಾಮಸ ರಾಜಸಗಳನ್ನ ಬಿಡಬೇಕು. ಪರಿಶುದ್ಧವಾದಂತಹದ್ದು ಸೇವನೆಯಿಂದ ಉಂಟಾಗುವಂತ ಕಾಯ ಶುದ್ಧಿ, ಶರೀರ ಶುದ್ಧಿಯಾಗಿ ಇಟ್ಕೊಳ್ಬೇಕು. ಆಹಾರ ಶುದ್ಧವು ಸತ್ವ ಶುದ್ಧಿ. ಅನ್ನಮಯಮ್ಮಿ ಸೌಮ್ಯ ಮನಃ, ಮನಸ್ಸು ಸೌಮ್ಯವಾಗಿರ್ಬೇಕು. ಸಾತ್ವಿಕವಾದ ಆಹಾರ, ಅದರಿಂದ ಇರುವಂತಹದ್ದು ಕಾಯ ಶುದ್ಧಿ. ಎರಡನೇದು ಯುಕ್ತ ಆಹಾರ ವಿಹಾರಸ್ಯ ಅಂತ 14ನೇ ಶ್ಲೋಕದಲ್ಲಿ ಇದು ಹೇಳಲ್ಪಟ್ಟಿತು. ಯುಕ್ತ ಆಹಾರ ಅಂದ್ರೆ ಯುಕ್ತವಾದ ಪರಿಮಿತಿಯುಳ್ಳಂತಹ ಆಹಾರ. ಇಷ್ಟು ಮಾತ್ರವೇ ಅರ್ಥ ಅಲ್ಲ, ಜಾತಿ ಆಶ್ರಯ ನಿಮಿತ್ತ ರೂಪ ದೋಷಗಳು, ರಾಜಸ ತಾಮಸ ರೂಪದ ದೋಷಗಳು ಇಲ್ಲದಿರುವ ಆಹಾರ. ಇದಕ್ಕೇನೆ ಪಂಚದುಷ್ಟಗಳೇನು ಹೇಳಿದ್ದವರು. ಆಕಾರ ದುಷ್ಟ, ಕ್ಷೇತ್ರ ದುಷ್ಟ, ಆಶ್ರಯ ದುಷ್ಟ, ವಾಸನಾ ದುಷ್ಟ, ವರ್ಣ ದುಷ್ಟ, ಇವುಗಳೆಲ್ಲದನ್ನು ಬಿಡಬೇಕಾದ್ದು. ಯುಕ್ತ ಆಹಾರ ಶಬ್ದದಿಂದ ಹೇಳಿದ್ದು. ಈ ದೋಷಗಳಿರುವ ಆಹಾರ ಯಾವುದು ಅನ್ನೋದನ್ನ ಶ್ರೀಮದ್ ರಹಸ್ಯತ್ರಯೀಸಾರದ ಪ್ರಭಾವ ವ್ಯವಸ್ಥಾಧಿಕಾರದಲ್ಲಿ ಕಾಣಬಹುದು. ಎರಡನೇ ಈಗ ಆ ಪಡವಲ್ಕಾಯಿ ತಗೊಂಬಂದ್ರೆ ಒಳ್ಳೆ ಹಾವಿದ್ದಂಗಿದೆ ಇದು ದೊಡ್ಡದಾಗಿ ಅಂತ ನೀವು ಭಾವಿಸ್ಬಿಟ್ರೆ, ಮನಸ್ಸಲ್ಲಿ ಅನ್ಕೊಂತಿದ್ರೆ ಅದು. ಈಗ ಬೀಟ್ರೂಟ್ ನಲ್ಲಿ ಅನ್ನ ಕಲ್ಸಿ ಒಳ್ಳೆ ರಕ್ತದಲ್ಲಿ ಕಲ್ಸ್ದಂಗಿದೆ ಅಂತ ಮನಸ್ಸಿನಲ್ಲಿ ಸುಮ್ನೆ ಒಂಚೂರಪ್ಪ ರಕ್ತದಿಂದ ಬಿಡಿಗೆ ಎತ್ತನ್ ರೆಡ್ ಆಗಿರ್ಕನ್ನ ಮಾಂಸ ತಿಂದಂಗ ಆಗತ್ತೆ ಅವಾಗ. ಅಲ್ಲ, ಮನಸ್ಸು ಬರದೇ ಇರೋದು ಒಂದು, ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಅದು ರುಚಿ ಇದ್ದಾಗ ಅದು. ಇವಾಗ ಈರುಳ್ಳಿ ಸ್ಮೆಲ್ ತುಂಬಾ ಚೆನ್ನಾಗಿದೆ, ವಾಸನ ದುಷ್ಟ, ತಿನ್ನಿ 2 ನಿಮಿಷ ಆದ್ಮೇಲೆ, ಒಂದ್ ಅರ್ಧ ಗಂಟೆ ಆದ್ಮೇಲೆ ಮೂಗ್ನಲ್ಲಿ ಅದ್ರ ಸ್ಮೆಲ್ ಬರುತ್ತೆ. ಅಂದ್ರೆ ಶರೀರ ಎಷ್ಟು ಕಲುಷಿತವಾಗುತ್ತೆ ವಾಸನೆಯಿಂದ. ನಿಮಗೆ ಬೆವರು ಇದಾಯ್ತು ಅಂದ್ರೆ ಬೆವರಿನಲ್ಲೂ ಕೂಡ ಸ್ಮೆಲ್ಲು. ಎಲ್ಲವೂ ಕೂಡ ಅಷ್ಟೇ, ಎಲ್ಲ ಒಂದೊಂದಕ್ಕೂ ಬರ್ಬೇಕಾದ್ರೆ ಮನಸ್ಸಲ್ಲಿ ಬರೀ ಅದು ಒಂದೇ ಅಲ್ಲ, ಎಲ್ಲವೂ ಕೂಡ ಅಷ್ಟೇ. ಅದಕ್ಕಾಗಿ ಪಂಚದುಷ್ಟಗಳನ್ನು ಹೇಳಿದ್ದು. ವಿಮೋಕ ಅಂದ್ರೆ ಕಾಮಾನ್ ಅಭಿಶ್ವಂಗ, ಕಾಮಗಳು ಇಲ್ಲದಿರುವುದು. ಇದು 18ನೇ ಶ್ಲೋಕದಲ್ಲಿ ನಿಸ್ಪೃಹ ಸರ್ವಕಾಮೇಭ್ಯ ಎಂಬಲ್ಲಿ. 24ನೇ ಶ್ಲೋಕದ ಪೂರ್ವಾರ್ಧವಾದ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತಾನ್ ಸರ್ವಾನ್ ಅಶೇಷತಃ ಅನ್ನೋದ್ರಲ್ಲೂ. ಹಾಗೆ ಮುಂದೆ 27ನೇ ಶ್ಲೋಕದಲ್ಲಿ ಪ್ರಶಾಂತ ಮನಸಂ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ ಎಂಬಲ್ಲೂ ಕೂಡ ಇನ್ನು ಇತರ ಶ್ಲೋಕಗಳಲ್ಲೂ ಹೇಳಿದ್ದು. ಮೂರನೇದು ಅಭ್ಯಾಸ, ವ್ಯಕ್ತಿಯ ಚಿಂತನ. ಇದು ಪರಮಾತ್ಮ ಉಪಾಸನೆಯಲ್ಲಿ ಆತನ ದಿವ್ಯ ಮಂಗಳ ವಿಗ್ರಹದ ಚಿಂತನೆ. ಇಲ್ಲಿ ಆತ್ಮ ಚಿಂತನೆ, ತನ್ನ ಆತ್ಮದ ಬಗ್ಗೆ ಚಿಂತನೆ ಮಾಡೋದು. ಅದು ಅಣುಸ್ವರೂಪ, ಸ್ವಯಂ ಪ್ರಕಾಶ, ಎಲ್ಲವೂ ಕೂಡ ಸಮ ಅವುಗಳ ಶುದ್ಧ ಸ್ವರೂಪದಲ್ಲಿ. ಅದು ನಾಯಿನಲ್ಲೋ ಚಂಡಾಲನಲ್ಲೋ ಗವಿ ಹಸ್ತಿನಿ ಪ್ರಾಣಿನೋ ಹಸುವೋ ಎಲ್ಲದರಲ್ಲೂ ಇರೋದು ಎಲ್ಲ ಸಮ. ಇವೆಲ್ಲ ಚಿಂತನೆಗಳು ಅದ್ರಲ್ಲಿ ಬರುವಂತಹದ್ದು ಆತ್ಮಚಿಂತನೆ. ಇದು ಕೂಡ 18ನೇ ಶ್ಲೋಕದ ಪೂರ್ವಾರ್ಧದಲ್ಲೇ ಹೇಳಿತ್ತು. ಮುಂದೆ 35ನೇ ಶ್ಲೋಕದಲ್ಲೂ ಅದು ಉಪಪಾದಿತ. ಕ್ರಿಯಾ ಅಂದ್ರೆ ವಿಹಿತವಾದ ಕರ್ಮಾನುಷ್ಠಾನ. ನಾ ಕ್ರಿಯೆ ಅದಕ್ಕೆ ಹೇಳಿದ್ದು, ಇದಕ್ಕೆ ಪೂರಕವಾಗುವಂತ ಕ್ರಿಯೆಗಳು. ಆತ್ಮ ಜ್ಞಾನವನ್ನ ಪಡೆಯೋದಕ್ಕೆ, ಆತ್ಮದ ನೆಲೆಯಲ್ಲೇ ನಿಲ್ಲೋದಕ್ಕೆ ಏನು ಬೇಕೋ ಅದು. ಅದಕ್ಕೇನು ಸಮಂಕಾಯ ಶಿರೋಗ್ರೀವಂ, ಮನಸ್ಸನ್ನ ಕೇಂದ್ರೀಕರಿಸಿ ಹೊರಗಡೆಯ ವಿಷಯಗಳಿಂದ ಮನಸ್ಸನ್ನ ತಿರುಗಿಸಿ. ನೀವು ಹೊರಗಡೆ ಎಲ್ಲ ಹೋಗಿ ಅದು ಇದ್ರಲ್ಲೆಲ್ಲ ನೋಡುದು ಬೇಡ. ಸೊ ಅದಕ್ಕೆ ಚಲನೆ ಬೇಡ, ಅಲೂಫ್ನೆಸ್, ಬೇರೆ ಎಲ್ಲ ವಿಷಯಗಳಿಂದ ಹೊರದಾಗಿ ಇವೆಲ್ಲ ಕ್ರಿಯೆನಲ್ಲಿ ಸೇರೋದು. ಫಿಸಿಕಲ್ ಆಗಿ ಏನೇನ್ ಮಾಡ್ತಿರೋದು, ಉದ್ದೇಶ ಏನು? ಆತ್ಮದ ನೆಲೆಯಲ್ಲಿ ನಿಲ್ಲಬೇಕು, ಆತ್ಮ ದರ್ಶನ ಆಗ್ಬೇಕು, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಅದಕ್ಕಾಗಿ ವಿಹಿತವಾದ ಕರ್ಮಾನುಷ್ಠಾನ. ಇದು 3, 4, 5ನೇ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಉಪವಾದಿಸಿದ್ದು. ಹಿಂದಿನ ಅಧ್ಯಾಯದ ಕೊನೆ ಶ್ಲೋಕವಾದ ಭೋಕ್ತಾರಂ ಯಜ್ಞ ತಪಸಾಂ
ಅಲ್ಲೂ ಕೂಡ ಇದು ಸ್ಮರಿಸಲ್ಪಟ್ಟಿತು. ಕಲ್ಯಾಣ ಸಾಧನ ಸಪ್ತಕಗಳಲ್ಲಿ ಹೇಳ್ತಾ ಇರೋದು ಸತ್ಯ, ಆರ್ಜವ, ದಯ, ದಾನ, ಅಹಿಂಸಾ, ಅನಭಿದ್ಯ ಅಂದರೆ ಪರಕೃತ ಅಪರಾಧ ಚಿಂತೆ ಇಲ್ಲದೆ ಇರೋದು. ಇವೆಲ್ಲವೂ ಕೂಡ ಅದ್ರಲ್ಲಿ ಸೇರುತ್ತೆ. ಸತ್ಯ, ಧರ್ಮ, ದಾನ, ಅಹಿಂಸೆ ಈ ಗುಣಗಳಿರ್ಬೇಕು. ಇದು 7, 8, 9ನೇ ಶ್ಲೋಕಗಳು ಹೇಳಿದ್ದು. ಸಮಬುದ್ಧಿರ್ ವಿಶಿಷ್ಯತೆ ಎನ್ನುವುದಲ್ಲಿ ಉಪವಾದಿತ. ಅನವಸಾದ ಅಂತಂದ್ರೆ ನಿರ್ವೇದ ಇಲ್ಲದಿರುವಂತ ಅನಿರ್ವೇದಾವಸ್ಥೆ, ಯಾವುದ್ರ ಬಗ್ಗೆನೂ ಇಲ್ಲ, ದುಃಖ ಸುಖ ಇವುಗಳಿಂದ ಹೊರತಾಗಿರುವಂತಹದ್ದು ಅನಿರ್ವೇದ. ಇದು 22ನೇ ಶ್ಲೋಕದಲ್ಲಿ. ಅನುದರ್ಶ, ಉದ್ಧರ್ಷ ಅಂದ್ರೆ ಸಂತೋಷ, ಅಂತಹ ಅತಿ ಸಂತೋಷ ಇಲ್ಲದ ಅವಸ್ಥೆ ಅನುದರ್ಶ. ಇದು 2ನೇ ಶ್ಲೋಕವಾದ ಯಂ ಲಬ್ಧ್ವಾಚ ಪರಂ ಲಾಭಂ ಮನ್ಯತೇನಾಧಿಕಂ ತತಃ. ಇದಕ್ಕಿಂತ ಹೆಚ್ಚಾದ ಲಾಭ ಇಲ್ಲ ಎಂದು ಯಾವನು ತಿಳಿತಾನ, ಆತ್ಮದ ದರ್ಶನಕ್ಕಿಂತ ಮಿಗಿಲಾದಂತಹದ್ದು ಯಾವುದು ಇಲ್ಲ ಅಂತ ತಿಳಿಬೇಕು. ಈ ಸ್ಥಿತಿನಲ್ಲಿ ಆತ್ಮದ ಬಗ್ಗೆ ಪೂರ್ಣವಾದ ಅರಿವು ಅದರಲ್ಲೇ ಇರುವಂತಹದ್ದು. ಹಾಗಿರೋದಕ್ಕಾಗಿ ಅದು ಅನುದರ್ಶ. ಹೀಗೆ ಸಾಧನ ಸಪ್ತಕಗಳೆಲ್ಲ ಈ ಯೋಗಕ್ಕೆ ಸಹಕಾರಿಯಾಗಿ ಉಪಪಾದಿಸಲ್ಪಟ್ಟಿದೆ ಎಂದು ತಿಳಿಯತಕ್ಕದ್ದಾಗಿದೆ. 3ನೇ ಅಂಗವಾದಂತ ಆಸನ ಶುಚೌದೇಶ ಎಂದು ಆರಂಭಿಸಿ 11, 12, 13ನೇ ಶ್ಲೋಕಗಳಲ್ಲಿ ಅದು ಉಪಪಾದಿತ. ಯೋಗದ 4ನೇ ಅಂಗವಾದ ಪ್ರಾಣಾಯಾಮ ಸಮವಾಗಿ ಇಟ್ಟುಕೊಳ್ಳತಕ್ಕದ್ದು ಅಂತ 5ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಪ್ರಾಣಾಪಾನೋ ಸಮಕೃತ್ವ ಪ್ರಾಣಾಯಾಮ ಪರಾಯಣವು ಅಲ್ಲಿ ಬಂದಿದ್ದು, ಅಲ್ಲಿ ಹೇಳಿದ್ದು. 5ನೇ ಅಂಗವಾದ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳಿಗೆ ವಿಷಯ ಸಂಬಂಧ ಉಂಟಾದ್ರೂ ಅವುಗಳಿಗೆ ಮನಸ್ಸನ್ನ ಕೊಡದೆ ಅವುಗಳಿಂದ ಸೆಳೆದುಕೊಳ್ಳುವಂತಹದ್ದು. ಅದು ಅದ್ರಲ್ಲಿ ಬಂತು. ಇನ್ನು ಇಲ್ಲಿ ನೆಕ್ಸ್ಟ್ ಪ್ರತ್ಯಾಹಾರ ಅಂದ್ರೆ ಏನು ಅಂದ್ರೆ ವಿಷಯಗಳು ಜೊತೆನಲ್ಲಿ ಇದ್ರು ಕೂಡ ಇಂದ್ರಿಯಗಳನ್ನು ಒಳಕ್ಕೆ ಹೇಳ್ಕೊಳ್ಳೋದು. ಕೂರ್ಮವಂಗಾನೀವ ಅಂದ್ರು. ಆಮೇಲೆ ಯಾವ್ದಾದ್ರು ಬೇರೆ ಪ್ರಾಣಿ ಬಂತು ಇದಕ್ಕೆ ತೊಂದರೆ ಆಗುತ್ತೆ ಅಂತಂದ್ರೆ ತನ್ನ ಶರೀರ, ತಲೆ, ಕಾಲು ಎಲ್ಲ ಒಳಗೆ ಹೇಳ್ಕೊಳ್ಳುತ್ತೆ. ಹಾಗೆ ಮನಸ್ಸನ್ನ ಬಾಕ್ಯ ವಿಷಯಗಳಿಂದ ಹೇಳ್ಕೊಳ್ಳೋದು. ಎದುರುಗಡೆ ಇದೆ, ಯಾರೋ ತಂದಿಟ್ಟಿದ್ದಾರೆ ಎಲ್ಲ ಇವನಿಗೆ ಇಷ್ಟವಾದಂತದ್ದು, ಮನಸ್ಸನ್ನ ಅದರಿಂದ ಎಳೆದು ಬಿಟ್ರೆ ಅಲ್ಲಿ ಇದೆ ಅನ್ನುವಂತ ಅರಿವು ಕೂಡ ಇರೋಲ್ಲ, ಕಣ್ಣು ನೋಡ್ತಾ ಇದ್ರು ಕೂಡ. ಹಾಗೆ ಮನಸ್ಸನ್ನ ಎಳ್ಕೊಳ್ಳೋದು ಇದೆಯಲ್ಲ ಅದು, ಅದಕ್ಕೆ ಮನಸ್ಸನ್ನ ಕೊಡದೆ ಅವುಗಳಿಂದ ಅದನ್ನು ಸೆಳ್ಕೊಳ್ಳೋದು. ಇದು 24, 25ನೇ ಶ್ಲೋಕದ ಉತ್ತರಾರ್ಧವಾದ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈರುಪರಮೇತೆ ಬುದ್ಧ್ಯಾಧೃತಿ ಗೃಹೀತಯ ಅಂತ ಹೇಳಲ್ಪಟ್ಟಿತ್ತು. ಕಾಮದಿಂದ ಇಂದ್ರಿಯಗಳು ಹಿಂತೆಗೆಯುವಾಗ ಹಾಗೆ ಮಾಡುವುದೇ ಪ್ರತ್ಯಾಹಾರ. ಧಾರಣವೂ ಸಹ ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿದಪಿ ಚಿಂತೆಯೇತೆ 25ನೇ ಶ್ಲೋಕ ಇಲ್ಲಿ ಹೇಳಿತ್ತು. ಇನ್ನು 7ನೇ ಧ್ಯಾನ ಅಂದ್ರೆ ಯುಕ್ತ ಆಸೀತ ಮತ್ಪರಃ 14ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಿತ್ತು. 8ನೇದು ನಿಧಿಧ್ಯಾಸನ 20ನೇ ಶ್ಲೋಕದಿಂದ ಆರಂಭಿಸಿ 4 ಶ್ಲೋಕಗಳಲ್ಲಿ ಹಿಂದೆ ಹೇಳಲ್ಪಟ್ಟಿದ್ದು. ಆದರೆ ಮೊದಲು ಧ್ಯಾನ ನಿಧಿಧ್ಯಾಸಗಳನ್ನ ಹೇಳಿ ಅನಂತರ ಪ್ರತ್ಯಾಹಾರ ಧಾರಣಗಳನ್ನು ಹೇಳ್ಬಹುದೇ ಅಂದ್ರೆ ಮೊದಲು ಅಂಗಿಯನ್ನ ಹೇಳಿ ಅನಂತರ ಅಂಗಗಳನ್ನು ಹೇಳ್ಬಹುದು, ಅದರಲ್ಲಿ ಏನೂ ವಿರೋಧ ಇಲ್ಲ. ಅಷ್ಟಾಂಗ ಯೋಗ ಎಂಬ ಪ್ರಯೋಗವಿರುವಾಗ 7 ಅಂಗಗಳು 1 ಅಂಗಿಯು ಒಂದು ಹೇಳಿದ್ದು ಹೇಗೆ ಅಂದ್ರೆ ಅಷ್ಟಾಂಗ ಯೋಗ ಪ್ರಯೋಗದ ಅರ್ಥ ಯೋಗವು ಉಂಟು 8 ಅಂಶಗಳುಳ್ಳದ್ದು ಎಂದು, ಅವುಗಳಲ್ಲಿ 7 ಅಂಗಗಳು 8ನೇದು ಅಂಗಿ ಎಂಬರ್ಥ. ಹೇಗೆ ಅಂದ್ರೆ ಷಡ್ವಿಧ ಶರಣಾಗತಿ ಎಂಬ ಪ್ರಯೋಗದಲ್ಲಿ 5 ಅಂಗಗಳಾಗಿ 6ನೇದಾದ ಆತ್ಮ ನಿಕ್ಷೇಪವೇ ಅಂಗಿ ಎಂಬರ್ಥವಾಗಿ ಶರಣಾಗತಿಯು 6 ಅಂಶಗಳು. ನಾನು ಹೇಳಿದೆ ಮೊದಲೇನೆ ನಿಮಗೆ, ಆನುಕೂಲ್ಯಸ್ಯ ಸಂಕಲ್ಪ ಹೇಳಿಲ್ವಾ, ಅದರಲ್ಲಿ ಹೇಗೋ ಹಾಗೆ ಇಲ್ಲೂ ಕೂಡ ಅಷ್ಟೇ, ಅಂಗ ಅಂಗಿ ಅನ್ನೋದು. ಹಾಗೆಯೇ ಯೋಗವು ಕೂಡ 8 ಅಂಶಗಳು ಉಳ್ಳದ್ದು ಅಂತ 8ನೇದು ಅಂಗಿ ಅಂತ ಭಾವ ಅಂತ. ಸೊ ಈ ಜಾಗದಲ್ಲಿ ನಿಲ್ಲಿಸ್ಕೊಂಡಿರೋಣ. ಅಲ್ಲಿಗೆ ಯಾವುದು 24, 25ನೇ ಶ್ಲೋಕಗಳಾಯ್ತು. ಮುಂದಿನ ಶ್ಲೋಕ 26. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ವಶಂ ನಯೇತ್. ಅದನ್ನ ಮುಂದಿನ ವಾರ ನೋಡ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೇ ಪುಷ್ಪಸಂಕಾಶಂ ಹಾರನೋಪರಶೋಭಿತಂ ರತ್ನಕಂಗಣ ಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿಲಸತ್ಕುಂಡಲಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾಮಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀ ಕೇಳಿ ಸಂಯುಕ್ತಂ ಅವಾಪ್ತ ತುಳಸಿ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂಕುಜಧ್ವನ್ನಂ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ
कृष्णाष्टकमिदं पुण्यं प्रातरुत्थाय पठेत् कोटिजन्मगतं पापं स्मरणेन विनश्यति। कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। वादिद्विपशिरोभङ्ग पञ्चाननपराक्रमः श्रीमान् वेङ्कटनाथार्यश्चिरं विजयतां भुवि। श्रीमते निगमान्तमहादेशिकाय नमः। सर्वं श्रीवासुदेवार्पणमस्तु। ನಮಸ್ಕಾರ ಮಾಮ. नमस्कारम्।